ಕಾಣಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ಅಂದ್ರೆ ಒಂದ್ಸಲ ಚಾಟ್ ಅಲ್ಲಿ ಮೆಸೇಜ್ ಮಾಡಿ, ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅನ್ಮ್ಯೂಟ್ ಮಾಡ್ಕೊಂಡು ಬೇಕಿದ್ರು ಮಾತಾಡ್ಬೋದು. ಓಕೆ, ಕೇಳಿಸ್ತಾ ಇದೆ ಅಲ್ಲ? ಫ್ಯಾಂಟಾಸ್ಟಿಕ್. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಏನಾಗ್ಬೋದು, ನಮ್ದು ಏನ್ ಆಕ್ಚುಲಿ ಪ್ಲಾನ್ ಇರಬೇಕು ಎಲ್ಲ ಒಂದ್ಸಲ ನೋಡೋಣಂತೆ. ಲಾಸ್ಟ್ ವೀಕ್ ಅಲ್ಲಿ ನಿಮಗೆ ಹೇಳಿದ್ದೆ, ಇಂಪಾರ್ಟೆಂಟ್ ಜಾಗದಲ್ಲಿ ಏನಾಗುತ್ತೆ, ಈ ಜಾಗದಲ್ಲಿ ನಮಗೆ ಸಪೋರ್ಟ್ ಸಿಗೋ ಸಾಧ್ಯತೆ ಇದೆ ಇನ್ ಕೇಸ್ ಆಕ್ಚುಲಿ ಆ ಲೋನ ಬ್ರೇಕ್ ಮಾಡ್ಲದೇ ಇದ್ರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಎಕ್ಸಾಕ್ಟ್ ಆಗಿ ಅದೇ ತರ ವರ್ಕ್ ಆಗಿದೆ. ಅದ್ರ ಜೊತೆಗೆ ಎಲ್ಲ ಒ ಬಿ ಸಿ ಸ್ಟೂಡೆಂಟ್ಸ್ಗೂ ಗೊತ್ತಿದೆ, ಚೇಂಜ್ ಇನ್ ಪೊಲಾರಿಟಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಯಾವ್ದ್ರಲ್ಲಿ? ನಿಫ್ಟಿಲಿ ಕಾಣಿಸ್ತಾ ಇದೆ. ಓಕೆ, ಬ್ಯಾಂಕ್ ನಿಫ್ಟಿಲಿ ನಿನ್ನೆ ಕ್ಲೋಸಿಂಗ್ ಪ್ರಕಾರ ಚೇಂಜ್ ಇನ್ ಪೊಲಾರಿಟಿ ಇದೆ ಅಂತ ಕಾಣಿಸ್ತಾ ಇದೆ. ಸೆನ್ಸೆಕ್ಸ್ ಅಲ್ಲೂ ಕೂಡ ಕಾಣಿಸ್ತಾ ಇದೆ. ನಾವು ಇವಾಗ ಏನಾಗ್ಬೇಕು ಅಂದ್ರೆ, ಆಸ್ ಲಾಂಗ್ ಆಸ್ ನಾವು ಇದ್ರ ಮೇಲೆ ಟ್ರೇಡ್ ಆಗ್ತೀವಿ, ನಮ್ಗೆ ಅಪ್ಸೈಡ್ ಇದೆ, ಇದ್ರ ಕೆಳಗಡೆ ಹೋಗಬಾರದು. ಎಲ್ಲಿವರೆಗೂ ಇದ್ರ ಕೆಳಗೆ ಹೋಗಲ್ಲ, ಇದ್ರ ಮೇಲೆ ಟ್ರೇಡ್ ಆಗ್ತೀವಿ, ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗಿದೆ, ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಆಗುತ್ತೆ. ಓಕೆನಾ? ಸೊ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎರಡಕ್ಕೂ ಇದೆ ಇಂಪಾರ್ಟೆಂಟ್ ಲೆವೆಲ್ ಇದ್ದಿದ್ದು. ಸೊ ಈ ಇಂಪಾರ್ಟೆಂಟ್ ಲೆವೆಲ್ ಇಂದ ಮೇಲ್ ಹೋಗೋದಾದ್ರೆ 650 700 ಮೇಲ್ ಹೋಗ್ಬೇಕು. 700 ಮೇಲ್ ಸಸ್ಟೇನ್ ಆದ್ರೆ ಈಗ 25,000 ತನಕ ಹೋಗೋ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ನೋಡೋಣಂತೆ ಹೆಂಗೆ ಆಕ್ಚುಲಿ ನೆಕ್ಸ್ಟ್ ರಿಯಾಕ್ಷನ್ ಆಗುತ್ತೆ ಅಂತ. ಯಾಕಂದ್ರೆ ನೋಡಿ, ಇಲ್ಲೊಂದು ಗ್ಯಾಪ್ ಇದೆ, ಫಿಲ್ ಆಗಿಲ್ಲ, ಇಲ್ಲೊಂದು ಗ್ಯಾಪ್ ಇದೆ, ಫಿಲ್ ಆಗಿಲ್ಲ. ಇವೆರಡು ಗ್ಯಾಪ್ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಎರಡು ಗ್ಯಾಪ್ ಫಿಲ್ ಆಗಿಲ್ಲ, ಅದು ಗ್ಯಾಪ್ ಡೌನ್. ಓಕೆನಾ? ಸೊ ಈ ಎರಡು ಗ್ಯಾಪ್ ನಮಗೆ ಇಂಪಾರ್ಟೆಂಟ್ ಆಗಿ ಫಿಲ್ ಆಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮೋಸ್ಟ್ಲಿ ಇಲ್ಲ ಅಂದ್ರೆ ಅಲ್ಲಿ ತನಕ ಗ್ಯಾಪ್ಗಳು ಫಿಲ್ ಮಾಡುತ್ತೆ. ಅದಾದ್ಮೇಲೆ ಏನಾಗುತ್ತೆ ನೋಡ್ಬೇಕಾಗತ್ತೆ. ಸದ್ಯಕ್ಕಂತೂ ಮಾರ್ಕೆಟ್ ಬಾಟಮ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಆಮೇಲೆ ನೋಡ್ಬೇಕಾಗತ್ತೆ. ನಿಫ್ಟಿಲಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಬಟ್ ಏನಂದ್ರೆ ಕಂಟಿನ್ಯೂಷನ್ ಬೇಕು ನಮಗೆ. ಕಂಟಿನ್ಯೂಟಿ ಬಂದ ಮೇಲೆ 60 RSI ಹತ್ರ ನಾವು ಒಂದ್ಸಲ ರಿವ್ಯೂ ಮಾಡೋಣಂತೆ, ಏನಾಗ್ತಾ ಇದೆ, ಕಂಟಿನ್ಯೂ ಆಗುತ್ತಾ ಇಲ್ವೋ ಅಂತ. ಅದೇ ತರ ಬ್ಯಾಂಕ್ ನಿಫ್ಟಿಲಿ ಏನಾಗಿದೆ, 40 RSI ಅಲ್ಲಿ ಸಪೋರ್ಟ್ ಬರೋ ಹಾಗೆ ಸಾಧ್ಯತೆ ಕಾಣಿಸ್ತಾ ಇದೆ. ಇಲ್ಲೂ ಏನಾಗ್ಬೇಕು ಅಂದ್ರೆ ಇದ್ರ ಮೇಲೆ ಟ್ರೇಡ್ ಆಗೋದು ಇಂಪಾರ್ಟೆಂಟ್, ಇದ್ರ ಕೆಳಗಡೆ ಹೋಗಬಾರದು. ಇದ್ರ ಕೆಳಗಡೆ ಹೋದ್ರೆ ಮತ್ತೆ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಇದ್ರ ಮೇಲ್ ಹೋದ್ರೆ ಎವ್ರಿಥಿಂಗ್ ಲುಕ್ಸ್ ಫೈನ್. ಸೊ ಇರೋದ್ರಲ್ಲಿ ಬ್ಯಾಂಕ್ ನಿಫ್ಟಿಲೇ ಸ್ವಲ್ಪ ಚಾಲೆಂಜ್ ಕಾಣಿಸ್ತಾ ಇರೋದು. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಟ್ರೆ ಐ ಥಿಂಕ್ ಎವ್ರಿಥಿಂಗ್ ಶುಡ್ ಬಿ ಓವರ್ ಆಲ್ ಓಕೆ ಅಂತ ಅನ್ಸುತ್ತೆ. ಅದು ಬಿಟ್ರೆ ಸೆನ್ಸೆಕ್ಸ್ ಅಲ್ಲೂ ನೋಡಿ, ಸೆನ್ಸೆಕ್ಸ್ ಅಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಇರೋದು ಇಲ್ಲೇ. ಇದ್ರ ಮೇಲೆ ಟ್ರೇಡ್ ಆಗೋದು ಇಂಪಾರ್ಟೆಂಟ್, ಇದ್ರ ಕೆಳಗಡೆ ಹೋಗ್ಬಾರ್ದು. ಸೊ ಯಾವ ಲೆವೆಲ್ಸ್ ಅಂತ ನಿಮಗೆ ನಂಬರ್ಸ್ ಎಲ್ಲ ಕೊಟ್ಬಿಡ್ತೀನಿ, ಸೊ ದಟ್ ಇಟ್ ವಿಲ್ ಬಿ ವೆರಿ ಕ್ಲಿಯರ್. ನಮಗೆ ಇಂಪಾರ್ಟೆಂಟ್ ನಿಫ್ಟಿಲಿರೋದು 24,000. ಈಗ ಆಕ್ಚುಲಿ ಇರೋದ್ರಲ್ಲಿ ಓಕೆ, 24,750 ಮೇಲೆ ನಮಗೆ ಸ್ಟ್ರೆಂತ್ ಸ್ಟ್ರಾಂಗ್ ಆಗೋದು. ಅಲ್ಲಿಂದ ನಮಗೆ ಮೊಮೆಂಟಮ್ ಸ್ಪೀಡ್ ಪಿಕ್ ಆಗಕ್ಕೆ ಸಾಧ್ಯ ಇರೋದು ಅಬೌಟ್ 24,700 750 ಮೇಲೆ. ಅದಕ್ಕಿಂತ ಮುಂಚೆ ಸ್ವಲ್ಪ ನಿಧಾನವಾಗಿ ಮೂವ್ಮೆಂಟ್ ಆಗ್ಬೋದು, ಅದಾದ್ಮೇಲೆ ಸ್ವಲ್ಪ ಸ್ಪೀಡ್ ಪಿಕಪ್ ಆಗೋ ಸಾಧ್ಯತೆ ಇರುತ್ತೆ. ಅದೇ ಬ್ಯಾಂಕ್ ನಿಫ್ಟಿಗೆ ಈ ಲೆವೆಲ್ ಎಲ್ಲಿದೆ ಅಂದ್ರೆ ಅರೌಂಡ್ 650 700 ಅನ್ಕೊಳ್ಳಿ, 55,700 800 ಈ ರೇಂಜ್ ಇದೆಯಲ್ಲ, ಇದ್ರ ಮೇಲ್ ಇರೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಅಂಡ್ ಸೆನ್ಸೆಕ್ಸ್ ತಗೊಳ್ಳೋದಾದ್ರೆ ಸೆನ್ಸೆಕ್ಸ್ಗೆ ಈ ಜಾಗ ಆಲ್ಮೋಸ್ಟ್ ಇದು 81,000 ಅಂತ ಅನ್ಕೊಳ್ಳಿ. 81,000 ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್. 81,000 ಮೇಲ್ ಟ್ರೇಡ್ ಆಗ್ತಾ ಇದ್ರೆ ಇದು ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಸೊ ಓವರ್ ಆಲ್ ಈ ಲೆವೆಲ್ಸ್ ಮೇಲೆ ಆಕ್ಚುಲಿ ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಸೈಡ್ ವೇಸ್ ಆಗಿರುತ್ತೆ. ಕೆಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರುವಂತ ಜಾಗ ಯಾವುದು ಅಂದ್ರೆ, ಇಮಿಡಿಯೇಟ್ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರುವಂತ ಜಾಗ ಇಮಿಡಿಯೇಟ್ ಆಗಿ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರೋ ಜಾಗ ಇದೆ 450. 24
450 ಇದ್ರ ಕೆಳಗ್ ಟ್ರೇಡ್ ಮಾಡಿದ್ರೆ ಅಲ್ಲಿಂದಾನೇ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಇರಬೇಕು. 24,440 450 ನಿಫ್ಟಿಲಿ. ಬ್ಯಾಂಕ್ ನಿಫ್ಟಿಲಿ ತಗೊಳ್ಳೋದಾದ್ರೆ ಇಲ್ಲಿ 55,000 55,000 ಮೇಲಿರೋ ತುಂಬಾ ಇಂಪಾರ್ಟೆಂಟ್. 55,000 ಕೆಳಗಿಂದಾನೇ ಪ್ರಾಬ್ಲಮ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಮಗೆ ಅರೌಂಡ್ 80,000 ಅಂತ ಅನ್ಕೊಳ್ಳಿ, 80,000. ಸೊ ನಮ್ಗೆ 80,000 ಪ್ರೊಟೆಕ್ಟ್ ಮಾಡೋದು ಸೆನ್ಸೆಕ್ಸ್ ಅಲ್ಲಿ ಇಂಪಾರ್ಟೆಂಟು. 55,000 ಪ್ರೊಟೆಕ್ಟ್ ಮಾಡೋದು ನಿಫ್ಟಿಲಿ ಇಂಪಾರ್ಟೆಂಟು. 24,450 ಪ್ರೊಟೆಕ್ಟ್ ಮಾಡೋದು ನಿಫ್ಟಿಲಿ ಇಂಪಾರ್ಟೆಂಟು. ಇದ್ರ ಕೆಳಗಡೆ ಟ್ರೇಡ್ ಮಾಡ್ತಾ ಇದ್ರೆ ನೆಗೆಟಿವ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ನಾನ್ ನಿಮ್ಗೆ ತೋರಿಸ್ಕೊಟ್ಟಂತ ಲೆವೆಲ್ಸ್ ಇದೆಯಲ್ಲ, ಸೊ 750 ಮೇಲೆ ಬ್ಯಾಂಕ್ ನಿಫ್ಟಿಲಿ, 55,700 800 ಆ ರೇಂಜ್ ಅಲ್ಲಿ ಬ್ಯಾಂಕ್ ನಿಫ್ಟಿಗೆ ಅಂಡ್ 81,000 ಮೇಲೆ ಸೆನ್ಸೆಕ್ಸ್ಗೆ ಈ ಲೆವೆಲ್ಸ್ ಮೋಸ್ಟ್ ಕ್ರಿಟಿಕಲ್ ಇರುತ್ತೆ. ಅದ್ರ ಮೇಲ್ಗಡೆ ಮೂರು ಆಕ್ಚುಲಿ ಇಂಡೆಕ್ಸಿಸ್ ನಾನು ಏನ್ ಹೇಳಿದಿಲ್ಲ ಆ ಲೆವೆಲ್ ಮೇಲ್ ಟ್ರೇಡ್ ಮಾಡಕ್ ಸ್ಟಾರ್ಟ್ ಆದಾಗ ಅಲ್ಲಿಂದ ಸ್ವಲ್ಪ ಮೊಮೆಂಟಮ್ ಸ್ಪೀಡು ಪಿಕಪ್ ಆಗತ್ತೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನಕ್ ಮೂವ್ಮೆಂಟ್ ಇರುತ್ತೆ. ನಿಧಾನಕ್ ಮೂವ್ಮೆಂಟ್ ಇದ್ದಾಗ ಜಾಸ್ತಿ ಏನು ಮೂವ್ಮೆಂಟ್ ಇಲ್ಲ ಅಂದಾಗ ನಮ್ಗೆ ಅಲ್ಲಿ ಟ್ರೇಡ್ ಮಾಡೋದ್ ಕಷ್ಟ ಆಗತ್ತೆ. ಎಸ್ಪೆಷಲಿ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋರ್ಗೆ ಅದು ತುಂಬಾ ಕಷ್ಟ ಆಗುತ್ತೆ. ಏನಾಗುತ್ತೆ, ಮೇಲ್ ಹೋಗುತ್ತೆ, ಕೆಳಗ್ ಬರುತ್ತೆ, ಕೆಳಗ್ ಹೋಗುತ್ತೆ, ಮೇಲ್ ಹೋಗುತ್ತೆ, ಆ ತರ ಆಗ್ತಾ ಇರುತ್ತೆ. ಅದು ಸ್ವಲ್ಪ ಚಾಲೆಂಜ್ ಇರುತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಏನು, ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಈಗಿರುವಂತಹ ಲೆವೆಲ್ಸ್ ಪ್ರಕಾರ ನೋಡೋದಾದ್ರೆ 24,500 ಕೆಳಗಡೆ ನೆಗೆಟಿವ್, 24,700 ಮೇಲೆ ಪಾಸಿಟಿವ್. ಓಕೆನಾ? ಈ ಲೆವೆಲ್ಸ್ ಅನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಇದ್ರ ಕೆಳಗಡೆ ಇದ್ರೆ ನೆಗೆಟಿವ್, ಇದ್ರ ಮೇಲ್ಗಡೆ ಇದ್ರೆ ಪಾಸಿಟಿವ್. ಇದೇನಾಗ್ಬೋದು ಅಂದ್ರೆ ಇದ್ರ ಹತ್ರ ಇಷ್ಟೇ ರೇಂಜ್ ಅಲ್ಲೇ ಟ್ರೇಡ್ ಮಾಡಿಸ್ತಾ ಇರ್ಬೋದು. ಮೇಲ್ ಹೋದಾಗೆಲ್ಲ ಸೆಲ್ಲಿಂಗ್ ಬರುತ್ತೆ, ಕೆಳಗ್ ಹೋದಾಗೆಲ್ಲ ಬೈಯಿಂಗ್ ಬರುತ್ತೆ. ಇಷ್ಟೇ ರೇಂಜ್ ಅಲ್ಲಿ ಟ್ರೇಡ್ ಮಾಡಿಸಿದ್ರು ಮಾಡಿಸ್ಬೋದು. ಬಟ್ ಓವರ್ ಆಲ್ ಡೈರೆಕ್ಷನ್ ಸದ್ಯಕ್ಕೆ ಸ್ವಲ್ಪ ಪಾಸಿಟಿವ್ ಕಾಣಿಸ್ತಾ ಇದೆ. ಎಲ್ಲಿವರೆಗೂ ಇದೇನು ಆಕ್ಚುಲಿ ನೆಗೆಟಿವ್ ಫಾರ್ಮೇಶನ್ ಏನು ಆಗಲ್ಲ ಅಂದ್ರೆ ಏನೇನ್ ಡಿಪ್ ಬರುತ್ತೋ ಅಲ್ಲಿ ಬೈಯಿಂಗ್ ಬರೋ ಸಾಧ್ಯತೆ ಕಾಣಿಸುತ್ತೆ. ಬ್ಯಾಂಕ್ ನಿಫ್ಟಿಲಿ ನಮ್ಗೆ ಕಾಣಿಸ್ತಾ ಇರೋದು ಏನು ಅಂದ್ರೆ 55,000ದಿಂದ 55,800 ಈ ರೇಂಜ್ ಅಲ್ಲಿ ಇರೋ ಸಾಧ್ಯತೆ ಇದೆ. ಇದೇನಾದ್ರು 56,000 ಮೇಲೆ ಏನಾದ್ರು ಟ್ರೇಡ್ ಮಾಡಕ್ ಸ್ಟಾರ್ಟ್ ಆಯ್ತು ಅವಾಗ ಆಕ್ಚುಲಿ ಇದರಲ್ಲಿ ಸ್ಪೀಡು ಎಲ್ಲ ಪಿಕಪ್ ಆಗುತ್ತೆ. ಇಲ್ಲ ಅಂದ್ರೆ ಈ ರೇಂಜ್ ಅಲ್ಲಿ ಇರೋ ಸಾಧ್ಯತೆ ಇದೆ. ನೆಕ್ಸ್ಟ್ ವೀಕ್ಗೆ ಸೆನ್ಸೆಕ್ಸ್ ಅಲ್ಲಿ 80,000ದಿಂದ 81,000. ಓಕೆ, ಈ ರೇಂಜ್ ಅಲ್ಲಿ ಇರೋ ಸಾಧ್ಯತೆ ಇದೆ. ಇವೆಲ್ಲ ರೇಂಜ್ ಗಳ ಮೇಲೆ ನಾನೇನೇನು ಹೇಳಿದ್ದೀನಲ್ಲ ಆ ರೇಂಜ್ ಗಳ ಮೇಲೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಆಯ್ತು, ಸಸ್ಟೇನ್ ಆಯ್ತು, ಸ್ಟ್ರಾಂಗ್ ಆಗಿದ್ರೆ ಅಲ್ಲಿಂದ ನಮ್ಗೆ ಸ್ಟ್ರಾಂಗ್ ಮೊಮೆಂಟಮ್ ಬರೋ ಸಾಧ್ಯತೆ ಇದೆ. ಎಲ್ಲಿವರೆಗೂ ಅದಾಗಲ್ಲ ಅಲ್ಲಿವರೆಗೂ ಇದು ಸ್ವಲ್ಪ ರೇಂಜ್ ಅಲ್ಲಿ ಇರೋ ಸಾಧ್ಯತೆ ಇರುತ್ತೆ. ನೋಡಿ, ಲಾಸ್ಟ್ ಆಲ್ಮೋಸ್ಟ್ 4 ಮಂತ್ಸ್ ಆಯ್ತು ಮಾರ್ಕೆಟ್ ರೇಂಜ್ ಅಲ್ಲೇ ಇದೆ. ತುಂಬಾ ಜಾಸ್ತಿ ಮೂವ್ಮೆಂಟ್ ಇಲ್ದಲೇ ಇರ್ಬೇಕಾದ್ರೆ ನೀವು ಬಲವಂತವಾಗಿ ಆಕ್ಚುಲಿ ಟ್ರೇಡ್ಗೆ ಹುಡುಕ್ತಾ ಇದ್ರೆ ಆಪರ್ಚುನಿಟಿ ಸಿಗ್ದಲೇ ಇರ್ಬೋದು. ಸೊ ಆದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಲಾಸ್ಟ್ ಥರ್ಸ್ಡೇ ಏನಾಗಿದೆ, ನಿಫ್ಟಿ ಸಿಕ್ಕಾಬಟ್ಟೆ ಕಮ್ಮಿ ರೇಂಜ್ ಅಲ್ಲಿ ಟ್ರೇಡ್ ಆಗಿರೋದು. ಸೊ ಹೈ ಮತ್ತೆ ಲೋ ಮಧ್ಯದಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಹಾರ್ಡ್ಲಿ 80 ಪಾಯಿಂಟ್ ಸಿಗುತ್ತೆ. ಅದರಲ್ಲೂ ಮೆಜಾರಿಟಿ ಆಫ್ ದ ಟ್ರೇಡ್ ಆಗಿರೋದು ಹಾರ್ಡ್ಲಿ ಒಂದು 50 ಪಾಯಿಂಟ್ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ. 50 ಪಾಯಿಂಟ್ಸ್ ರೇಂಜ್ ಅಲ್ಲಿ ಆಕ್ಚುಲಿ ಟ್ರೇಡ್ ಆಗಿದೆ, ವಿಚ್ ಇಸ್ ವೆರಿ ವೆರಿ ನ್ಯಾರೋ. ಸೊ ಈ ತರ ನ್ಯಾರೋ ರೇಂಜ್ ಅಲ್ಲಿ ಇದ್ದಾಗ ಈಗ ಏನಾಗುತ್ತೆ ಅಂದ್ರೆ ಯಾವ ಸೈಡ್ ಅಲ್ಲಿ ಟ್ರೇಡ್ ಆಗುತ್ತೆ ಆ ಸೈಡ್ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. 24,700 ಮೇಲೆ
ಸ್ಟ್ರಾಂಗ್ ಆಗಿ ಅಪ್ ಮೂವ್ ಆಗುತ್ತೆ. ಅದೇ 24,500 ಕೆಳಗಡೆ ಹೋದಾಗ ನೆಗೆಟಿವ್ ಆಗುತ್ತೆ. ಇಲ್ಲ ಅಂದ್ರೆ ಬಿಟ್ವೀನ್ 500 to 700 ಇದು ಸೈಡ್ ಬೇಸ್ ಆಗಿ ಇರುತ್ತೆ. ಅದೇ ತರ ಬ್ಯಾಂಕ್ ನಿಫ್ಟಿಲ್ ನೋಡೋದಾದ್ರೆ 55,000ದಿಂದ 56,000 ಈ ರೇಂಜ್ ಅಲ್ಲಿ ಟ್ರೇಡ್ ಆಗೋ ಸಾಧ್ಯತೆ ಇರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಇದು ಕೆಳಗಡೆ ಹೋದಾಗ ನಮ್ಗೆ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ, ಮೇಲ್ಗಡೆ ಹೋದಾಗ ಪಾಸಿಟಿವಿಟಿ ಇರುತ್ತೆ. 56,000 ಮೇಲೆ ನಮ್ಗೆ ಜಾಸ್ತಿ ಸ್ಟ್ರೆಂತ್ ಕಾಣಿಸೋ ಸಾಧ್ಯತೆ ಇರೋದು. ಅದೇ ತರ ಸೆನ್ಸೆಕ್ಸ್ ಅಲ್ಲಿ 80,000ದಿಂದ 81,000 ಈ ರೇಂಜ್ ಅಲ್ಲಿ ಇರೋ ಸಾಧ್ಯತೆ ಜಾಸ್ತಿ ಇದೆ. ಓಕೆನಾ? ಸೊ 81,000 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ತುಂಬಾ ಪಾಸಿಟಿವ್ ಆಗುತ್ತೆ. 80,000ಕ್ಕಿಂತ ಕೆಳಗೆ ಟ್ರೇಡ್ ಆಗ್ತಿದ್ರೆ ನೆಗೆಟಿವ್ ಆಗುತ್ತೆ. ಐ ಹೋಪ್ ನಿಮ್ಗೆಲ್ಲಾರ್ಗೂ ಒಂದು ಐಡಿಯಾ ಸಿಕ್ಕಿದೆ ಯಾವ ರೇಂಜ್ ಇರ್ಬೋದು ಮಾರ್ಕೆಟ್, ಇದಾದ್ಮೇಲೆ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗ್ಬೋದು. ಈಗ ಸದ್ಯಕ್ಕಂತೂ ನಮ್ಮ ಎಕ್ಸ್ಪೆಕ್ಟೇಷನ್ ಇರೋದು ಪಾಸಿಟಿವ್ ರೇಂಜ್ ಅಲ್ಲಿ. ಯಾಕಂದ್ರೆ ಸದ್ಯಕ್ಕೆ ಇಲ್ಲಿ ಒಂದು ಟೆಂಪರರಿ ಬಾಟಮ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಟೆಂಪರರಿ ಬಾಟಮ್ ಆಗಿದ್ರೆ ಇಲ್ಲಿಂದ ಅಪ್ ಮೂವ್ ಸಿಗೋ ಸಾಧ್ಯತೆ ಇರುತ್ತೆ. ಅಪ್ ಮೂವ್ ಎಷ್ಟು ಸ್ಟ್ರಾಂಗ್ ಆಗಿ ಬರುತ್ತೆ ಅನ್ನೋದ್ರ ಮೇಲೆ ನಮ್ಗೆ ಮೂಮೆಂಟಮ್ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಎಕ್ಸ್ಟ್ರಾರ್ಡಿನರಿ ಮೂವ್ಮೆಂಟ್ ಗೆ ಏನು ಕಾಣಿಸ್ತಾ ಇಲ್ಲ. ಒನ್ ಆಫ್ ದ ನ್ಯೂಸ್ ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಪವರ್ಫುಲ್ ಇದೆ. ಅದ್ ಏನು ಅಂದ್ರೆ SNP ಅಂತ ಇದೆ. SNP ಒಂದು ರೇಟಿಂಗ್ ಏಜೆನ್ಸಿ, ಅದು ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿ. ಸೊ SNP ಅನ್ನೋದು ಏನ್ ಮಾಡಿದೆ ಅಂದ್ರೆ ಇವರು ನಮ್ಮ ರೇಟಿಂಗ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಮುಂಚೆ ಏನಾಗ್ತಿತ್ತು, ತುಂಬಾನೇ ನೆಗೆಟಿವ್ ಇತ್ತು. ಸೊ ಅದರಲ್ಲಿ ರೇಟಿಂಗ್ ಏಜೆನ್ಸಿಯಲ್ಲಿ A+, AA, B+, ಆ ತರ ಏನೇನೋ ಬರುತ್ತೆ. ಅದರಲ್ಲಿ ನಮ್ದು ಇದ್ದಿದ್ದು BBB- ಇತ್ತು. ಅಲ್ಲಿ ನೆಕ್ಸ್ಟ್ ಮೈನಸ್ ತೆಗೆದಾಕಿದ್ರು, BBB ಬಂದಿದ್ದಾರೆ. ಅಂದ್ರೂ ನಮ್ಗೆ ಒನ್ ಆಫ್ ದ ಲೋಯೆಸ್ಟ್ ರೇಟಿಂಗ್ ಫಿಗರ್ ಅಲ್ಲಿ ಇದೀವಿ ನಾವು. ಇಲ್ಲಿಂದ ಮೂವ್ ಆಗ್ಬೇಕು. ಸೊ ನಾವು ಎಷ್ಟು ಚೆನ್ನಾಗ್ ಆಗ್ತೀವಿ, ಇದು ರೇಟಿಂಗ್ ಇನ್ಕ್ರೀಸ್ ಆಗುತ್ತೆ. ರೇಟಿಂಗ್ ಚೆನ್ನಾಗ್ ಆಗ್ತಾ ಹೋದ್ರೆ ಮಾರ್ಕೆಟ್ ಇದನ್ನ ತುಂಬಾನೇ ಪಾಸಿಟಿವ್ ತಗೊಳುತ್ತೆ. ಯಾಕಂದ್ರೆ ರೇಟಿಂಗ್ ಏಜೆನ್ಸಿದು ಈ ತರ ರೇಟಿಂಗ್ಸ್ ಎಲ್ಲ ಕಮ್ಮಿ ಆದಾಗ ಬಾರೋಯಿಂಗ್ ಇಂಟ್ರೆಸ್ಟ್ ರೇಟ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಇದು ತುಂಬಾನೇ ಆಕ್ಚುಲಿ ಪಾಸಿಟಿವ್, ಎಸ್ಪೆಷಲಿ ಕಂಪ್ನಿಗಳಿಗೆ ಒಳ್ಳೇದಾಗಿರೋದ್ರಿಂದ ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ಎಲ್ಲ ಆಕ್ಚುಲಿ ಕಾಸ್ಟ್ ಗಳು ಕಮ್ಮಿ ಆಗುತ್ತೆ. ಸೊ ವಿಚ್ ಇಸ್ ವೆರಿ ಪಾಸಿಟಿವ್ ಫಾರ್ ದ ಕಂಪ್ನೀಸ್. ಸೊ ಇದೇನಾಗಿದೆ, ರೇಟಿಂಗ್ ಏಜೆನ್ಸಿ ನಮ್ಮ ರೇಟಿಂಗ್ ಇಂಪ್ರೂವ್ ಮಾಡಿದೆ. ಅವ್ರು ಹೇಳೋ ಪ್ರಕಾರ ಟ್ಯಾರಿಫಿನ ಎಫೆಕ್ಟ್ ನೆಗ್ಲಿಜಿಬಲ್ ಇದೆ, ಅಷ್ಟೊಂದು ಏನು ಎಫೆಕ್ಟ್ ಮಾಡಲ್ಲ. ವಿಚ್ ಇಸ್ ಡೆಫಿನೆಟ್ಲಿ ಗುಡ್. ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿ. ಅವ್ರು ಹೇಳೋ ಪ್ರಕಾರ ಏನು ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ನಮ್ಕಿನ ಜಾಸ್ತಿ ಗೊತ್ತಿರುತ್ತೆ ಮಾರ್ಕೆಟ್ ಬಗ್ಗೆ. ಸೊ ದಿಸ್ ಈಸ್ ಆಕ್ಚುಲಿ ಎ ಪಾಸಿಟಿವ್ ನ್ಯೂಸ್ ನಮ್ಗೆ ಆಕ್ಚುಲಿ ಮಾರ್ಕೆಟ್ಗೆ. ಅಂಡ್ ಸೊ ಇನ್ ದಟ್ ಕೇಸ್, if we are able to protect 25,500 and we are moving on the higher side, then ಇದರಲ್ಲಿ ನಮ್ಗೆ ಎಲ್ಲಾ ಪಾಸಿಬಿಲಿಟಿ ಇದೆ. ಮಾರ್ಕೆಟ್ ಮೇಲ್ ಹೋಗೋ ಎಲ್ಲಾ ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಯಾರಿಗಾರ ಏನಾರ ಡೌಟ್ ಇದೆಯಾ? ಸೊ ಆಸ್ ಆಫ್ ನೌ ನಮಗೆ ಕಾಣಿಸ್ತಿರೋ ಪ್ರಕಾರ ಚೇಂಜ್ ಇನ್ ಪೊಲಾರಿಟಿ ಕಾಣಿಸ್ತಾ ಇದೆ. ಚೇಂಜ್ ಇನ್ ಪೊಲಾರಿಟಿ ಇದೆ ಅಂದ್ರೆ ಏನಾಯ್ತು, ಇದುವರೆಗೂ ನೆಗೆಟಿವ್ ಇತ್ತು, ನೆಗೆಟಿವ್ ಇಂದ ಇಲ್ಲಿ ಪಾಸಿಟಿವ್ ಆಗ್ಬೋದು. ಇಲ್ಲಿಂದ ಪಾಸಿಟಿವ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಮಾರ್ಕೆಟ್ ಟ್ರೆಂಡ್ ಇವಾಗ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗ್ಬೋದು. ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆದಂಗೆ ಪ್ರೈಸಸ್ ಮೇಲ್ ಹೋಗೋ ಎಲ್ಲಾ ಪಾಸಿಬಿಲಿಟೀಸು ಇರುತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಏನು ಅಂದ್ರೆ ಓಕೆ, ಈಗ ನೋಡಿ, ಲಾಸ್ಟ್ ವೀಕ್ಗೂ ಈ ವೀಕ್ಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ವೀಕ್ ಅಲ್ಲಿ ಏನ್ ಲೋ ಆಗಿತ್ತು, ಲೋ ಹತ್ತತ್ರನೇ ಬಂದಿದೆ. ವೀಕ್ಲಿ ಪ್ರಕಾರ ನೋಡೋದಾದ್ರೆ ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ನಮ್ದು ಈ ವೀಕು ಚೆನ್ನಾಗೇ ಬಂದಿದೆ. ಓಕೆ, ಲಾಸ್ಟ್ ವೀಕಿನ ಲೋನ ಪ್ರೊಟೆಕ್ಟ್ ಮಾಡ್ಕೊಂಡಿದೀವಿ. ಅಲ್ಲಿಂದ ಆಕ್ಚುಲಿ ಸಪೋರ್ಟ್ ತಗೊಂಡಿದೀವಿ, ಮೇಲ್ ಹೋಗಿದೀವಿ.
ಸೊ ಲಾಸ್ಟ್ ವೀಕ್ ಹೈ ಮೇಲೂ ಹೋಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನೂ ಚೆನ್ನಾಗಾಗತ್ತೆ. ಸೊ ಈ ವೀಕ್ ಅಲ್ಲಿ ಲೋ ಇರೋದು 347.72. ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳ್ತೀನಿ ತಡೀರಿ. ಇದಕ್ಕೇನ್ ಬೇಕು ಅಂದ್ರೆ ನಾವು ಇಂಪಾರ್ಟೆಂಟ್ ಆಗಿ ಯಾವ ಲೆವೆಲ್ ಅನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ. ಓಕೆ, 560 ಮೇಲೆ ಇರೋದು ಇಂಪಾರ್ಟೆಂಟ್. ನೋಡಿ, ಎಲ್ಲಿವರೆಗೂ 560 ಮೇಲ್ ಟ್ರೇಡ್ ಆಗ್ತಾ ಇರ್ತೀವಿ, ನೆಕ್ಸ್ಟ್ ವೀಕ್ ಅಲ್ಲಿ ವಿ ಆರ್ ಲೈಕ್ಲಿ ಟು ಬಿ ಪಾಸಿಟಿವ್. ಅದ್ರ ಕೆಳಗಡೆ ಇರುವಷ್ಟು ನೆಗೆಟಿವ್ ಇರೋ ಸಾಧ್ಯತೆ ಇರುತ್ತೆ. ಅದೇ ಬ್ಯಾಂಕ್ ನಿಫ್ಟಿಲಾದ್ರೆ ನೋಡಿ, ನಮಗೆ ಬೇಕಾಗಿರೋದು 55,284. ಈ ಲೆವೆಲ್ ಮೇಲ್ ಇರ್ಬೇಕು. ಸೊ ಎಲ್ಲಿವರೆಗೂ ನಾವು ಈ ಲೆವೆಲ್ಸ್ ಗಳನ್ನ ನಾವು ಕಾಪಾಡ್ಕೊಂಡು ಬರ್ತೀವೋ, 560 ನಿಫ್ಟಿಗೆ, ಆಲ್ಮೋಸ್ಟ್ 300 ಅನ್ಕೊಳ್ಳಿ ಬ್ಯಾಂಕ್ ನಿಫ್ಟಿಗೆ, ಇವೆರಡು ಲೆವೆಲ್ಸ್ ಕಾಪಾಡ್ಕೊಂಡು ಬಂದಂಗೆ ಮಾರ್ಕೆಟ್ ಅಲ್ಲಿ ಸ್ಟ್ರೆಂತ್ ಸಿಗುತ್ತೆ. ಅದ್ರ ಕೆಳಗಡೆ ಇರೋವರೆಗೂ ನಮಗೆ ಒಂದ್ ಸ್ವಲ್ಪ ಸೈಡ್ ವೇಸ್ ಇಂದ ನೆಗೆಟಿವ್ ಆಗಿ ಇರುತ್ತೆ. ಮತ್ತೆ ನಾನು ನಿಮಗೆ ಆಲ್ರೆಡಿ ಇನ್ನೊಂದು ಲೆವೆಲ್ ಕೊಟ್ಟಿದ್ದೀನಲ್ಲ, ಅದ್ರ ಮೇಲೆ ಸ್ಪೀಡ್ ಪಿಕಪ್ ಆಗುತ್ತೆ, ಫಾಸ್ಟ್ ಆಗಿ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಅಂಡ್ ಇವಾಗ ಏನೇನ್ ಹೇಳಿದೀನಿ, ಈ ವೀಕಿನ ಲೋ ಇದೆಯಲ್ಲ, ಲಾಸ್ಟ್ ವೀಕು 300 ಹತ್ತತ್ರ 24,300, ಅದ್ರ ಕೆಳಗ್ ಟ್ರೇಡ್ ಆದ್ರೆ ನೆಗೆಟಿವ್, ಅದ್ರ ಕೆಳಗ್ ಟ್ರೇಡ್ ಆದ್ರೆ ನಾವು ಲಾಸ್ ಬುಕ್ ಮಾಡ್ಕೊಂಡು ಹೊರಗೆ ಬರ್ಬೇಕು. ಅಲ್ಲಿ ಬೈ ಸೈಡ್ ಹೋಗ್ಬಾರ್ದು. ಓಕೆನಾ? ಸೊ ಈಗ ಸದ್ಯಕ್ಕಂತೂ ಮಾರ್ಕೆಟ್ ಸ್ಟ್ರೆಂತ್ ಕಾಣಿಸುತ್ತೆ. ಅದು ಇನ್ನೂ ಆಕ್ಚುಲಿ ಅಷ್ಟು ಅಗ್ರೆಷನ್ ಇನ್ನೂ ಸಿಗ್ತಾ ಇಲ್ಲ. ಯಾಕೆಂದ್ರೆ FII ಸೆಲ್ಲಿಂಗ್ ಇನ್ನೂ ನಿಂತಿಲ್ಲ. ಅವ್ರು ಇಲ್ಲಿಂದ ಇನ್ನೂ ಎಕ್ಸಿಟ್ ಮಾಡಿಲ್ಲ. ನೋಡೋಣಂತೆ. ಅವ್ರೇನೋ ಮೇನ್ ಆಕ್ಚುಲಿ ರೀಸನ್ಗೋಸ್ಕರ ಎಕ್ಸಿಟ್ ಮಾಡ್ತಾ ಇಲ್ಲ. ಆ ರೀಸನ್ ಇನ್ನು ಹೊರಗ್ ಬಂದಿಲ್ಲ. ಹೊರಗ್ ಬಂದಾಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಯಾಕೆ ಇದು ಮಾಡ್ತಾ ಇದ್ದಾರೆ ಅಂತ. ಈಗ ಸಪೋಸ್ ಇದು ಟ್ಯಾರಿಫ್ ಇಂದ ರೀಸನ್ ಆಗಿದ್ರೆ ಇಲ್ಲಿಂದ ಮೇಲ್ ಎತ್ಕೊಂಡ್ ಬರಕ್ಕೆ ಎಲ್ಲಾ ಪಾಸಿಬಿಲಿಟಿನೂ ಇರುತ್ತೆ. ಯಾಕಂದ್ರೆ S&P ಅವ್ರು ಹೇಳೋ ಪ್ರಕಾರ ಟ್ಯಾರಿಫ್ ಇಂದ ಏನು ಎಫೆಕ್ಟ್ ನಮ್ಮ ಕಂಟ್ರಿಗೆ ಆಗೋ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ವಿಚ್ ಇಸ್ ಡೆಫಿನೆಟ್ಲಿ ವೆರಿ ಗುಡ್ ನ್ಯೂಸ್. ಓಕೆನಾ? ಅರ್ಥ ಆಗ್ತಾ ಇದೆಯಲ್ಲ? ಲೆವೆಲ್ಸ್ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಯಾವ್ಯಾವ ಲೆವೆಲ್ಸ್ ಇಂಪಾರ್ಟೆಂಟು, ಯಾವ ಲೆವೆಲ್ ಮೇಲೆ ನಮ್ಗೆ ಪಾಸಿಟಿವ್ ಇರುತ್ತೆ, ಯಾವ ಲೆವೆಲ್ ಕೆಳಗೆ ನಮ್ಗೆ ನೆಗೆಟಿವ್ ಇರುತ್ತೆ, ಯಾವ ಲೆವೆಲ್ಸ್ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಇದ್ರಲ್ಲಿ ಯಾರಿಗಾರ ಏನಾರ ಕನ್ಫ್ಯೂಷನ್ ಇದೆಯಾ? ಯಾರಿಗಾರ ಏನಾರ ಕ್ಲಾರಿಟಿ ಇದೆಯಾ? ಕ್ಲಾರಿಟಿ ಯಾರಿಗಾರ ಬೇಕು ಅಂದ್ರೆ ನೀವು ನಂಗೆ ಕೇಳ್ಕೋಬಹುದು. ಇನ್ನೇನಾರ ಡೌಟ್ ಇತ್ತು ಅಂದ್ರೂ ಕೇಳ್ಕೋಬಹುದು. ಯಾರಿಗಾರ ಏನಾರ ಡೌಟ್ ಇತ್ತಾ? ಯಾರಿಗೂ ಏನು ಡೌಟ್ ಇಲ್ವಾ? ಇದಿಷ್ಟು ಎಲ್ಲರಿಗೂ ಕ್ಲಿಯರ್ ಇದೆ ಅಲ್ವಾ? ಸೊ ಓವರ್ ಆಲ್ ಮಾರ್ಕೆಟ್ ಡೈರೆಕ್ಷನ್ ಇಸ್ ಲೈಕ್ಲಿ ಟು ಶಿಫ್ಟ್ ಟುವರ್ಡ್ಸ್ ಪಾಸಿಟಿವ್. ಓಕೆ, ಯಾರೋ ಕೈ ಎತ್ತಿದ್ರಲ್ಲ, ಯಾರದು? ಯಾರಿತ್ತಿದ್ದು? ಯಾರಿಗಾರ ಏನಾರು ಕ್ವಶನ್ ಇತ್ತಾ? ಯಾರೋ ಕೈ ಎತ್ತಿದ್ದೀರಾ, ನಂಗೆ ಗೊತ್ತಾಗ್ತಾ ಇಲ್ಲಲ್ವಾ?
ಏನು ಡೌಟ್ ಇಲ್ವಾ? ಎಲ್ಲರಿಗೂ ಕ್ಲಿಯರ್ ಇದೆಯಾ? ಓಕೆ. ಸೊ ಇದು ಕ್ಲಿಯರ್ ಇದ್ರೆ ಇವಾಗ ಏನಾದ್ರೂ ನಮಗೆ ಇಲ್ಲಿ ಓಕೆ, ಒಂದ್ ನಿಮಿಷ. ಇವಾಗ ನಮ್ಗೇನಾದ್ರೂ ಇಲ್ಲಿಂದ ಮಾರ್ಕೆಟ್ ಮೇಲ್ ಬರಕ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ಇಲ್ಲಿ ರಿವರ್ಸಲ್ ಬರೋದು ಕ್ಲಿಯರ್ ಇದ್ರೆ ನಮ್ಗೆ ನೆಕ್ಸ್ಟ್ ಇನ್ ದ ಕಮಿಂಗ್ ಡೇಸು ನಮ್ಗೆ ಟ್ರ್ಯಾಪ್ಡ್ ಸೆಲ್ಲರ್ ಸೆಟಪ್ಸ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿಂದ ಪ್ರೈಸ್ ಮೇಲ್ ಹೋಗೋದಾದ್ರೆ ಅಲ್ಲಿ ಇಲ್ಲಿ ಯಾರೋ ಸೆಲ್ಲರ್ ಗಳನ್ನ ಟ್ರ್ಯಾಪ್ ಮಾಡಕ್ ಟ್ರೈ ಮಾಡ್ತಾರೆ. ಸೆಲ್ಲರ್ ಟ್ರ್ಯಾಪ್ ಆಗ್ತಾ ಹೋಗ್ತಾನೆ ಪ್ರೈಸ್ ಇನ್ನು ಮೇಲೆ 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 ಹೋಗೋಕೆ ರೆಡಿ ಆಗುತ್ತೆ. ಸೊ ಅದು ಏನಂದ್ರೆ ಈಗ್ಲೇ ಆಗ್ದಲೇ ಇರ್ಬೋದು, ಇನ್ ದ ಕಮಿಂಗ್ ಡೇಸ್ ಆಗ್ಬೋದು. ಸದ್ಯಕ್ಕಂತೂ ಏನಾಗ್ತಾ ಇದೆ, ಸದ್ಯಕ್ಕಂತೂ ಮಾರ್ಕೆಟ್ ಸೈಡ್ ಬೇಸ್ ಅಲ್ಲೇ ಇದೆ. ಬಟ್ ಒಂದು ರಿವರ್ಸಲ್ ಸಿಗ್ನಲ್ ಅಂತೂ ಕೊಟ್ಟಿದೆ. ಆ ಸಿಗ್ನಲ್ ಕೊಟ್ಟಿರೋದು ನಿಫ್ಟಿಲಿ ಸೆನ್ಸೆಕ್ಸ್ ಅಲ್ಲಿ ಕ್ಲಿಯರ್ ಆಗಿದೆ, ಬ್ಯಾಂಕ್ ನಿಫ್ಟಿಲಿ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಅದರಿಂದ ಚೆಕ್ ಮಾಡಬೇಕು. ಇಲ್ಲಿಂದ ಕಂಟಿನ್ಯೂ ಆಗೋದಾದ್ರೆ ಡೆಫಿನೆಟ್ಲಿ ಇಲ್ಲಿ ಒಳ್ಳೆ ನಮ್ಗೆ ಬಾಟಮ್ ಔಟ್ ಆಗಿರುವಂತಹ ಪೊಸಿಷನ್ ಸಿಕ್ಕಿದೆ. ಸೊ ಇಲ್ಲಿಂದ ಮೇಲ್ ಬಂದ್ರೆ ಐ ಥಿಂಕ್ ಸ್ಲೋ ಆಗಿ ನಾವು ಮೂವ್ ಆಗಕ್ಕೆ ರೆಡಿ ಆಗ್ತೀವಿ. ಅಂಡ್ ಈ ತರ ಏನಾರು ಚೆನ್ನಾಗಿ ಮೂವ್ಮೆಂಟ್ ಬರೋದಾದ್ರೆ ನಮ್ಗೆ ಪ್ರಾಬಬ್ಲಿ ವಿತ್ ಇನ್ ನೆಕ್ಸ್ಟ್ ವೀಕ್ ಅಥವಾ ಅದ ಕಮಿಂಗ್ ವೀಕ್ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ನೋಡಿ, ನೆಕ್ಸ್ಟ್ ವೀಕ್ ಅಲ್ಲಿ ನನಗೆ ಇನ್ನೂ ಆಕ್ಚುಲಿ ಅಷ್ಟೊಂದು ಟ್ರೆಂಡಿಂಗ್ ಮೂವ್ ಸಿಗುತ್ತಾ ಅನ್ನೋ ಡೌಟ್ ಇದೆ. ಯಾಕಂದ್ರೆ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದ್ರೆ ಬರೀ 4 ದಿನ ನಮ್ಗೆ ಆಕ್ಚುಲಿ ಈ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಇರೋದು. ಓಕೆ, 4 ದಿನ ಯಾಕೆ ಅಂದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಮಂಡೇನೆ ನಮ್ಗೆ ಫಸ್ಟ್ ಡೇ ಆಗುತ್ತೆ. ಯಾಕಂದ್ರೆ ಇಲ್ಲಿ ಫ್ರೈಡೆ ಫಸ್ಟ್ ಡೇ ಆಗ್ಬೇಕಾಗಿತ್ತು, ಥರ್ಸ್ಡೇ ಎಕ್ಸ್ಪೈರಿ ಆದ್ಮೇಲೆ ಫ್ರೈಡೆ ಹಾಲಿಡೇ ಇತ್ತು. ಕರೆಕ್ಟಾ? ಫ್ರೈಡೆ ಹಾಲಿಡೇ ಇರೋದ್ರಿಂದ ನಮ್ಗೆ ಏನಾಯ್ತು, ಫ್ರೈಡೆ ಹಾಲಿಡೇ ಬಂದಿದ್ರಿಂದ ನಮಗೆ ಥರ್ಸ್ಡೇನೆ ಲಾಸ್ಟ್ ಆಗೋಯ್ತು. ಬಟ್ ನೆಕ್ಸ್ಟ್ ಆಕ್ಚುಲಿ ಏನಾಯ್ತು, ಥರ್ಸ್ಡೇ ಎಕ್ಸ್ಪೈರಿ ಕೂಡ ಇತ್ತು. ಓಕೆನಾ? ಸೊ ಎಕ್ಸ್ಪೈರಿ ಡೇ ಮುಗಿದ ಮೇಲೆ ನೆಕ್ಸ್ಟ್ ಟ್ರೇಡಿಂಗ್ ಡೇ ಏನ್ ಬರ್ತಾ ಇದೆ, ಇವಾಗ ಮಂಡೇ ಬರ್ತಾ ಇದೆ. ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ 4 ದಿನ ಇರೋದು ಈ ಎಕ್ಸ್ಪೈರಿಗೆ. ಸೊ 4 ದಿನ ಇರೋದ್ರಿಂದ ಇಲ್ಲಿ ನನಗೆ ತುಂಬಾ ಜಾಸ್ತಿ ಮೂವ್ಮೆಂಟ್ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಟ್ರಂಕೇಟೆಡ್ ವೀಕ್ ಇದ್ದಾಗ ಮಾರ್ಕೆಟ್ ಯೂಶಲಿ ಸ್ವಲ್ಪ ಸೈಡ್ ವೇಸ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆನಾ? ಎಲ್ಲರಿಗೂ ಅರ್ಥ ಆಗಿದ್ಯಾ? ಯಾರಿಗಾರ ಏನಾರ ಡೌಟ್ ಇದೆಯಾ? ಯಾರಿಗಾರ ಏನಾರ ಡೌಟ್ ಇದ್ರೆ ಕೇಳ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇರ್ಬೋದು, ನಿಮ್ಗೆ ಏನೇನ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ವಿ ಅದ್ರಲ್ಲಿ ಏನಾರು ಡೌಟ್ ಇದ್ರೆ, ಇಲ್ಲ ಇಲ್ಲಿ ಏನಾರೋ ಬೇರೆ ಏನಾರೋ ನಾನು ಇದಕ್ಕೆ ಹೇಳ್ಕೊಟ್ಟಿರೋದ್ರ ಮೇಲೆ ಡೌಟ್ ಇದ್ರೆ ಅವಾಗ್ಲೂ ಕೇಳ್ಕೊಬೋದು. ನಿಮ್ಗೆ Q&A ಸೆಷನ್ಗೆ ಮತ್ತೆ ಸ್ಟ್ರಾಟಜಿ ರಿಲೇಟೆಡ್ ಇದಕ್ಕೆ ಅಂತ ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನಾಗುತ್ತೆ ಅಂದ್ರೆ, ನೋಡಿ, ಈ ಲೆವೆಲ್ ಮೇಲ್ ಯಾಕೆ ಇಂಪಾರ್ಟೆಂಟು ಅಂದ್ರೆ, ಈ ಲೆವೆಲ್ ಮೇಲ್ ಹೋಗಕ್ ಸ್ಟಾರ್ಟ್ ಆಯ್ತು, ಇಲ್ಲಿರುವಂತಹ ಸೆಲ್ಲರ್ ಎಕ್ಸಿಟ್ ಆಗಿಲ್ಲ, ಅವರು ಡೆಫಿನೆಟ್ ಆಗಿ ಟ್ರ್ಯಾಪ್ ಆಗ್ತಾರೆ. ಅದೇ ಬೈಯರ್ ಟ್ರ್ಯಾಪ್ ಆಗ್ಬೇಕು ಅಂದ್ರೆ ಇಲ್ಲೇ ಎಲ್ಲರೂ ರೆಸಿಸ್ಟೆನ್ಸ್ ಬರುತ್ತೆ, ಅಲ್ಲಿಂದ ಕೆಳಗೆ ಹೋಗಿ ಇದ್ರ ಕೆಳಗಡೆ ಟ್ರೇಡ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಬೇಸಿಕಲಿ ಇವಾಗ ಏನಾಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಒಂದು ರೇಂಜ್ ಅಲ್ಲಿ ಇದೆ. ಪ್ರೈಸ್ ಕನ್ಫರ್ಮೇಶನ್ ನಮ್ಗೆ ಮುಖ್ಯವಾಗಿರುತ್ತೆ. ಇಂಡಿಕೇಟರ್ ಅಲ್ಲಿ ಕನ್ಫರ್ಮೇಶನ್ ಸಿಗ್ತಾ ಇದೆ. ಇಂಡಿಕೇಟರ್ ಇಸ್ ರಿಯಲಿ ಓಕೆ. ಇಂಡಿಕೇಟರ್ ಅಲ್ಲಿ ಏನೋ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ಸೊ ನಮ್ಗೆ ಮುಖ್ಯವಾಗಿ ಏನಿರೋದು, ಇಂಡಿಕೇಟರ್ ಅಲ್ಲಿ ಏನು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ, ಇಂಡಿಕೇಟರ್ ಅಲ್ಲಿ ಓಕೆ ಇದೆ. ಬಟ್ ಪ್ರೈಸ್ ಅಲ್ಲಿ ನಮ್ಗೆ ಇನ್ನೂ ಕನ್ಫರ್ಮೇಶನ್ ಸಿಗ್ತಾ ಇಲ್ಲ. ಸೊ ಪ್ರೈಸ್ ಕನ್ಫರ್ಮೇಶನ್ ಸಿಗ್ಬೇಕು, ನಮ್ಮ ಇಂಡಿಕೇಟರ್ ಕನ್ಫರ್ಮೇಶನ್ ಸಿಗ್ಬೇಕು. ಆದ್ಮೇಲೆ ನಮ್ಗೆ ಟ್ರೇಡ್ ತಗೊಳಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಅರ್ಥ ಆಗ್ತಾ ಇದೆಯಾ? ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? ಯಾರಿಗಾರ ಏನಾರ ಡೌಟ್ ಇದೆಯಾ? ಯಾರಿಗಾರ ಏನಾರ ಡೌಟ್ ಇದೆಯಾ? ನೋಡಿ, ಇಲ್ಲಿ ಮೇನ್ ಆಗಿ ಇದೆಲ್ಲ ಏನಾಗಿದೆ, ಒಂದು ರೇಂಜ್ ಅಲ್ಲಿ ಇದೆ. ಅದಕ್ಕೋಸ್ಕರನೇ ಈ ರೇಂಜ್ ನಾನು ಪಿಕ್ ಮಾಡ್ತಾ ಇರೋದು.
ಆ ರೇಂಜ್ ಮೇಲೆ ನಾನು ನಿಮ್ಗೆ ಬೇರೆದನ್ನು ಎಕ್ಸ್ಪ್ಲೇನ್ ಮಾಡಿರೋದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇಷ್ಟೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಆಲ್ಮೋಸ್ಟ್ ಒಂದ್ ವಾರ ಹತ್ತತ್ರ ಆಯ್ತು. ಈ ರೇಂಜ್ ಇದೆ. ಈ ರೇಂಜ್ ಬ್ರೇಕ್ ಆಗ್ಬೇಕು. ಈ ಸೈಡ್ ಬ್ರೇಕ್ ಆದ್ರೆ ಅಪ್ ಸೈಡ್ ಬರುತ್ತೆ, ಈ ಸೈಡ್ ಬ್ರೇಕ್ ಆದ್ರೆ ಡೌನ್ ಸೈಡ್ ಬರುತ್ತೆ. ಎರಡೂ ಸಡೆ ಹೋಗೋಕೆ ಈಕ್ವಲ್ ಪಾಸಿಬಿಲಿಟಿ ಇದೆ. ಬ್ಯಾಂಕ್ ನಿಫ್ಟಿಲೇ ಸ್ವಲ್ಪ ವೀಕ್ನೆಸ್ ಜಾಸ್ತಿ ಕಾಣಿಸ್ತಾ ಇರೋದು. ಇದು ಹೆಂಗ್ ಆಕ್ಚುಲಿ ರಿಯಾಕ್ಷನ್ ಕೊಡುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆನ್ಸೆಕ್ಸ್ ಅಲ್ಲೂ ಅದೇ ತರ. ಸೆನ್ಸೆಕ್ಸ್ ಅಲ್ಲೂ ನೋಡಿ, ಈ ಜಾಗದಲ್ಲಿ ಪದೇ ಪದೇ ರೆಸಿಸ್ಟೆನ್ಸ್ ಇದೆ. ಸೊ ಇದ್ರ ಮೇಲ್ ಟ್ರೇಡ್ ಆಗ್ಬೇಕು. ಇದ್ರ ಕೆಳಗಡೆ ಟ್ರೇಡ್ ಆದ್ರೆ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಆದ್ರಿಂದ ನೆಗೆಟಿವ್ ಆಗೋ ಹೋಗೋದಾದ್ರೆ ನಮ್ಗೆ ಇಲ್ಲಿ ಚೇಂಜ್ ಇನ್ ಪೊಲಾರಿಟಿ ಫೇಲ್ ಆಗುತ್ತೆ ಅವಾಗ. ಸೊ ನಮ್ಗೆ ಚೇಂಜ್ ಇನ್ ಪೊಲಾರಿಟಿ ವರ್ಕ್ ಆಗ್ಬೇಕು ಅಂದ್ರೆ ಇದ್ರ ಮೇಲ್ ಟ್ರೇಡ್ ಆಗೋದು ತುಂಬಾನೇ ಅಗತ್ಯ ಆಗತ್ತೆ. ಇದ್ರಲ್ಲಿ ಏನಾರ ಡೌಟ್ ಇದೆಯಾ? ಸೊ ಲೆವೆಲ್ಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಯಾವ ಲೆವೆಲ್ ಮೇಲೆ ಬೈಯಿಂಗು, ಯಾವ ಲೆವೆಲ್ ಕೆಳಗೆ ಸೆಲ್ಲಿಂಗ್ ಅಂತ ಗೊತ್ತಾಗಿದೆ. ಪ್ರೈಸಸ್ ಅಲ್ಲೂ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಕ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು ಏನು, ನೆಕ್ಸ್ಟ್ ವೀಕ್ಗೆ ಆಸ್ ಲಾಂಗ್ ಆಸ್ ವಿ ಆರ್ ಸ್ಟೇಯಿಂಗ್ ಅಬೌಟ್ 24,600 ನಾವು 700 ಟೆಸ್ಟ್ ಮಾಡ್ತೀವಿ. ಓಕೆ, 700, 750, 730 ಸಾರಿ, ಇಲ್ಲಿಂದ ಬರೋಣಂತೆ. ಸೊ ಇಲ್ಲಿ ಏನಾಗುತ್ತೆ, ಈ ರೇಂಜ್ ಇದೆ, ಇದ್ರ ಮೇಲ್ ಟ್ರೇಡ್ ಆಗೋದು ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಇದು ಸೈಡ್ ವೇಸ್ ಇರುತ್ತೆ, ಇಲ್ಲ ಇದನ್ನ ಬ್ರೇಕ್ ಮಾಡಿ ಕೆಳಗೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಹೆವಿ ಆಗಿ ಸೆಲ್ಲಿಂಗ್ ಪೊಸಿಷನ್ಸ್ ಇದೆ. ಅದ್ರ ಜೊತೆಗೆ ನಿಮ್ಗೆ ಹೇಳಿದ್ನಲ್ಲ, S&P ಹ್ಯಾಸ್ ಅಪ್ಗ್ರೇಡೆಡ್ ಇಂಡಿಯಾ. ಇಂಡಿಯನ್ ಅಪ್ಗ್ರೇಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕ್ರೆಡಿಟ್ ರಿಸ್ಕ್ ಕಮ್ಮಿ ಆಗುತ್ತೆ. ಆದ್ರಿಂದ ಬಾರೋಯಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ, ವಿಚ್ ಇಸ್ ವೆರಿ ಗುಡ್ ಫಾರ್ ಮೋಸ್ಟ್ ಆಫ್ ದ ಕಾರ್ಪೊರೇಟ್ ಹೌಸಸ್. ಓಕೆನಾ? ಸೊ ಇದು ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆದ್ರಿಂದಾನೇ ನಮ್ಗೆ ಇದು S&P 500 ಏನ್ ಅಪ್ಗ್ರೇಡೇಷನ್ ಸಿಕ್ಕಿದೆ ಅದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅಗತ್ಯ ಆಗುತ್ತೆ. ಕಾಸ್ಟ್ ಆಫ್ ಬಾರೋಯಿಂಗ್ ಕಮ್ಮಿ ಆಯ್ತು ಅಂದ್ರೆ ಕಂಪ್ನಿ ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದ್ರಿಂದ ಇವೆಲ್ಲ ತುಂಬಾನೇ ಕ್ರಿಟಿಕಲ್ ಎಲಿಮೆಂಟ್ಸ್. ಇಲ್ಲಿ ನಾವು ಫೋಕಸ್ ಮಾಡ್ಬೇಕಾಗಿರೋದು ಅದು. ನೆಕ್ಸ್ಟ್ ವೀಕ್ ಅಲ್ಲಿ ಏನಾದ್ರು ಈವೆಂಟ್ಸ್ ಇದೆಯಾ ಚೆಕ್ ಮಾಡೋಣಂತೆ. ಈವೆಂಟ್ ಚೆಕ್ ಮಾಡೋದು ತೋರಿಸಿದ್ದೆ ಅಲ್ವಾ ನಿಮ್ಗೆ? ಈವೆಂಟ್ ಚೆಕ್ ಮಾಡಕ್ ಏನ್ ಮಾಡ್ತೀವಿ ನಾವು, ಒಂದ್ ನಿಮಿಷ, ಇಲ್ಲಿ ನೋಡಿ, ಈವೆಂಟ್ಸ್ ಹೋಗ್ಬೇಕು ಅಂದ್ರೆ ಇಲ್ಲಿ ಬರ್ತೀರಾ, ಇಲ್ಲಿ ಟೂಲ್ಸ್ ಬರ್ತೀರಾ, ಎಕನಾಮಿಕ್ ಕ್ಯಾಲೆಂಡರ್ ಬರ್ತೀರಾ. ನೋಡಿ, ನೆಕ್ಸ್ಟ್ ವೀಕ್ ಅಲ್ಲಿ ಏನಿದೆ, ಬೇಡ ನಮ್ಗೆ. ಸುಮ್ಮನೆ ಆಕ್ಚುಲಿ ಅನ್ನೆಸೆಸರಿಯಾಗಿ ಯಾವ್ದ್ಯಾವ್ದೋ ಬಂದ್ರೆ ಯೂಸ್ ಇಲ್ಲ. ಜರ್ಮನಿಯಲ್ಲಿ ಬೇರೆ ಯಾವ್ದು ನಮ್ಗೆ ಅಷ್ಟು ಎಫೆಕ್ಟ್ ಮಾಡಲ್ಲ.
ಇದೆಲ್ಲ ಇಂಪಾರ್ಟೆಂಟ್ ಇವೆಂಟ್ಸ್. ನನಗೆ ಇದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಕ್ದಲ್ಲಿ ನೋಡೋಣಂತೆ ಏನಾಗ್ತಾ ಇದೆ. ನಮಗೆ ಅಂತ ಇಂಪಾರ್ಟೆಂಟ್ ಇವೆಂಟ್ ಯಾವುದೂ ಇಲ್ಲ. 20th August ಒಂದು ಮಾತ್ರ ನಮಗೆ ಏನಾಗ್ತಾ ಇದೆ, ಬ್ರಿಟನ್ ಅಲ್ಲಿ CPI ಇದು ಬರ್ತಾ ಇದೆ. ಅದಾದ್ಮೇಲೆ 2:30ಗೆ ನಮಗೆ ಯುರೋಪಿಯನ್ ಯೂನಿಯನ್ ಅಲ್ಲೂ ಬರ್ತಾ ಇದೆ. ಹ್ಮ್ ಅದು ಬಿಟ್ರೆ SOMC ಮೀಟಿಂಗ್ ಇದೆ. ಬಟ್ ರೇಟ್ ಕಟ್ ಡಿಸಿಷನ್ ಇವಾಗ ಬರುತ್ತಾ? ಆಗಸ್ಟ್ ಅಲ್ವಾ? FOMC ಮೀಟಿಂಗ್ದು ಎಲ್ಲಿದೆ ಅಂತ ಒಂದ್ಸಲ ಚೆಕ್ ಮಾಡಿ. ಅಪ್ಡೇಟ್ ಮಾಡ್ಬಿಟ್ಟು ಓಕೆ, ಇನ್ನು ಒಂದು ವಾರ ಇದೆ, September 17. ಅದಕ್ಕಿಂತ ಮುಂಚೆ ಯಾವ ರೇಟ್ ಕಟ್ಟು ಮಾಡಲ್ಲ. ಹ್ಮ್, ಯಾವುದು ಅಂತ ಇಂಪಾರ್ಟೆಂಟ್ ಇಲ್ಲ. ಇದು PMI ನಂಬರ್ ಬರ್ತಾ ಇದೆ. ಹ್ಮ್. Okay, ಇಲ್ಲಿ ಯಾವುದು ಅಂತ ಇಂಪಾರ್ಟೆಂಟ್ ಇವೆಂಟ್ ಕಾಣಿಸ್ತಾ ಇಲ್ಲ ನಿಮಗೆ. ಅಟ್ಲೀಸ್ಟ್ ಮೇನ್ ಇವೆಂಟ್ ಕಾಣಿಸ್ತಾ ಇಲ್ಲ. ಓಕೆ, ಮೇನ್ ಇವೆಂಟ್ ಯಾವ್ದು ಕಾಣಿಸ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಮೇನ್ ಇವೆಂಟ್ ಇದೆ, ಅದು ಬಿಟ್ಟರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಕೆಲಸ ಮಾಡೋಣಂತೆ. ಇಲ್ಲಿ ಬೇರೆ ಯಾವ್ದು ಅಂತ ಇವೆಂಟ್ ಕಾಣಿಸ್ತಾ ಇಲ್ಲ. ಆ, ಇದು 2 ಸ್ಟಾರ್ದು ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. ಹೌಸಿಂಗ್ ನಂಬರ್ಸ್ದು ಓಕೆ. CPI ನಂಬರ್ ಒಂದ್ ಸ್ವಲ್ಪ ಇದೆ ಇಲ್ಲಿ ಬ್ರಿಟನ್ದು, ಅದು ಆಲ್ರೆಡಿ ಹೇಳಿದ್ದೀನಿ. ಅದಾದ್ಮೇಲೆ ಕೋರ್ ಇನ್ಫ್ಲೇಷನ್ ನಂಬರ್. ಸೊ Wednesday Thursday ಸ್ವಲ್ಪ ಇದೆ. ಈ ವೀಕ್ ಸ್ವಲ್ಪ ಏನು ಇವೆಂಟ್ಸೇ ಇಲ್ಲ. ಅಂದ್ರೆ ಯಾವ್ದು ರೀಸನ್ ಇಲ್ಲ ಮಾರ್ಕೆಟ್ ಮೂವ್ ಆಗಕ್ಕೆ. ಒಂದೇ ಒಂದು ಗುಡ್ ನ್ಯೂಸ್ ಏನಿದೆ ಅಂದ್ರೆ S&P ಅಪ್ಗ್ರೇಡ್ ಮಾಡಿದ್ಯಲ್ಲ, ಅದೊಂದೇ ನಮಗೆ ಗುಡ್ ನ್ಯೂಸ್ ಇರೋದು. ಅದು ಬಿಟ್ರೆ ಯಾವ್ದು ಅಂತ ಮೇಜರ್ ಇವೆಂಟ್ ಇಲ್ಲ ನಮ್ಗೆ, ಅಥವಾ ಇವೆಂಟ್ ಆಗ್ಲಿ ನಮ್ಗೆ ಯಾವ್ದಾದ್ರು ಡೇಟಾ ಬರೋದಾಗ್ಲಿ ಅಂತದೇನು ಇಲ್ಲ. ಹೌಸಿಂಗ್ ಡೇಟಾ ಏನೋ ಇದೆ, ಇದರಿಂದ ತುಂಬಾ ಜಾಸ್ತಿ ಏನು ಎಫೆಕ್ಟ್ ಇರೋದಿಲ್ಲ. GDP ನಂಬರ್ ಇದೆ ಫ್ರೈಡೆ ಇವ್ರದ್ದು, ಯುರೋಪಿಯನ್ ಯೂನಿಯನ್. ಅದು ಬಿಟ್ರೆ ಇನ್ನೇನು ಇಲ್ಲ. ಪವೆಲ್ ಮಾತಾಡೋದು ಅಲ್ಲಿ ಇಲ್ಲಿ ಇದೆ. ಸೊ ಅದ್ರ ಬೇಸಿಸ್ ಮೇಲೆ ಏನಾದ್ರು ಮೂವ್ಮೆಂಟ್ ಆದ್ರೆ ಗೊತ್ತಿಲ್ಲ. ಬಟ್ ಓವರ್ ಆಲ್ ನೆಕ್ಸ್ಟ್ ವೀಕ್ ಲುಕ್ಸ್ ಕ್ವೈಟ್ ಡಲ್. ಸೊ ಅಕಾರ್ಡಿಂಗ್ ಟು ಮೀ ನೆಕ್ಸ್ಟ್ ವೀಕ್ ಮೋಸ್ಟ್ ಲೈಕ್ಲಿ ಸೈಡ್ ವೇಸ್ ಇರೋ ಸಾಧ್ಯತೆನೆ ಜಾಸ್ತಿ ಕಾಣಿಸ್ತಾ ಇದೆ ಸದ್ಯಕ್ಕಂತೂ. ಬಟ್ ನಮ್ಗೇನಾದ್ರು, ನಾ ಹೇಳದ್ನಲ್ಲ, ಈಗ ಮಾರ್ಕೆಟ್ ಏನಾದ್ರು ಇಲ್ಲಿಂದ ಮೂವ್ ಆಯ್ತು ಅಂದ್ರೆ S&P 500 ಇದು ರೇಟಿಂಗ್ ಇನ್ಕ್ರೀಸ್ ಆಗಿರೋದು ಡೆಫಿನೆಟ್ಲಿ ಪಾಸಿಟಿವ್ ನ್ಯೂಸ್ ಇದೆ. ಅದ್ರ ಪ್ರಕಾರ ಪ್ರೈಸ್ ಏನಾದ್ರು ಇಲ್ಲಿಂದ ಸ್ಟ್ರಾಂಗ್ ಆಗಿ ಮೂಮೆಂಟಮ್ ಕೊಡಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಒಳ್ಳೆ ಮೂವ್ಮೆಂಟ್ ಬರ್ಬೋದು. ಬಟ್ ಈವೆಂಟ್ ಹತ್ರ ಏನು ಆಕ್ಚುಲಿ ಇಲ್ಲ. ಡೇಟಾ ತರಾನು ಯಾವ್ದು ಅಂತ ಇಂಪಾರ್ಟೆಂಟ್ ಡೇಟಾ ಇಲ್ಲ ವಿಚ್ ವಿಲ್ ಆಕ್ಚುಲಿ ರಿಯಾಕ್ಟ್ ಇನ್ ದ ಮಾರ್ಕೆಟ್. ಅಂತದ್ ಯಾವ್ದು ಕಾಣಿಸ್ತಾ ಇಲ್ಲ. ಅರ್ನಿಂಗ್ ಸೀಸನ್ ಇಂದ ಯಾವ್ದಾರ ಇಂಪಾರ್ಟೆಂಟ್ ಸ್ಟಾಕ್ಸ್ ಅರ್ನಿಂಗ್ಸ್ ಬರುತ್ತಾ ಅದು ಚೆಕ್ ಮಾಡ್ಬಿಡೋಣಂತೆ. ಇದೇನು ಅಂದ್ರೆ ಕಂಪ್ನಿ ರಿಸಲ್ಟ್ಗಳು. ಕಂಪ್ನಿ ರಿಸಲ್ಟ್ ಏನ್ ಮಾಡ್ತಾ ಇದೆ ಅದನ್ನ ನಾವು ನೋಡೋಣಂತೆ. ಇಲ್ಲಿ ಯಾವ್ದು ಅಂತದ್ದು ಇಲ್ಲ. ಓಕೆ, ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪುಟಿನ್ ಅಂಡ್ ಟ್ರಂಪ್ ಇಬ್ರು ಆಕ್ಚುಲಿ ಮೀಟ್ ಆಗ್ತಿದಾರಲ್ಲ, ಇದ್ರಲ್ಲಿ ಏನಾಯ್ತು?
there is no deal. As of now ಯಾವುದೇ ಡೀಲ್ ಆಗಿಲ್ಲ. ಡೀಲ್ ಮೇಕರ್ ನೋ ಡೀಲ್ ಅನೌನ್ಸ್ ಆಫ್ಟರ್ ದ ಸಬ್ಮಿಟ್ ಆನ್ ಕ್ಯಾನ್ಸಲ್. ಓಕೆ, ಸದ್ಯಕ್ಕಂತೂ ಇದು ದಿಸ್ ವಾಸ್ ಅನದರ್ ಮೇಜರ್ ಥಿಂಗ್ ವಿಚ್ ವಾಸ್ ಎಕ್ಸ್ಪೆಕ್ಟೆಡ್. ಇಲ್ಲಿ ಏನಾದ್ರು ಡೀಲ್ ಆಗ್ಬೋದು ಅಂತ, ಇಲ್ಲಿ ಇನ್ನೂ ಡೀಲ್ ಏನು ಆಗ್ತಾ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ಸ್ಟಿಲ್ ನಾಟ್ ಹೆಲ್ಪಿಂಗ್. ಬಟ್ ಸೊ ಒಂದ್ ಏನು ಅಂದ್ರೆ ಇದೊಂದಿತ್ತು, ಅದು ಬಿಟ್ರೆ S&P ಇದೆ, ಅದು ಬಿಟ್ರೆ ಬೇರೆ ಯಾವ್ದು ಈವೆಂಟ್ಸ್ ಇಲ್ಲ. ಸೊ ಮಾರ್ಕೆಟ್ ಅಲ್ಲಿ ಇದೇನಾರ S&P 500 ರೀ-ರೇಟಿಂಗ್ ಮಾಡಿರೋದಕ್ಕೆ, ಅಪ್ಗ್ರೇಡ್ ಮಾಡಿರೋದಕ್ಕೆ ರಿಯಾಕ್ಷನ್ ಕೊಟ್ರೆ ಒಳ್ಳೆ ಪಾಸಿಟಿವ್ ಇದೆ. ಅದಾದ್ಮೇಲೂ ರಿಯಾಕ್ಷನ್ ಕೊಡ್ತಾ ಇಲ್ಲ, ವಾಪಸ್ ಕೆಳಗ್ ಬರ್ತಿದೆ ಅಂದ್ರೆ ಟ್ರೆಂಡ್ ಚೇಂಜ್ ಆಗಿಲ್ಲ ಅಂತ ಆಗ್ಬಿಡುತ್ತೆ. ಸೊ ನೋಡೋಣಂತೆ. ಆಪರ್ಚುನಿಟಿ ಅಂತೂ ಇದೆ ಮಾರ್ಕೆಟ್ಗೆ ಮೇಲ್ ಹೋಗಕ್ಕೆ. ಈವೆಂಟ್ಸ್ ಏನು ಇಲ್ಲ, ಆದ್ರಿಂದ ಹೆಂಗ್ ರಿಯಾಕ್ಷನ್ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಓವರ್ ಆಲ್ ಮಾರ್ಕೆಟ್ ಇನ್ನೂ ಹಂಗೆ ಇದೆ. ಈಗಲೂ ಆಕ್ಚುಲಿ ನಮ್ಮ FII ಶಾರ್ಟ್ ಪೊಸಿಷನ್ಸ್ ಹಂಗೆ ಸ್ಟ್ರಾಂಗ್ ಆಗೇ ಕೂತಿದೆ. ಅವ್ರು ಈಗ್ಲೂ ಎಕ್ಸಿಟ್ ಮಾಡಿಲ್ಲ. ಸೊ ಅವ್ರು ಎಕ್ಸಿಟ್ ಮಾಡೋವರೆಗೂ ಮಾರ್ಕೆಟ್ ಅಷ್ಟು ಸ್ಟ್ರಾಂಗ್ ಆಗಿ ಮೇಲ್ ಬರೋದ್ ಕಷ್ಟ ಇದೆ. ಹಂಗಂತ ಕೆಳಗೂ ಬರ್ತಾ ಇಲ್ಲ, ಯಾಕಂದ್ರೆ ಈ ಲೆವೆಲ್ ಅಲ್ಲಿ ಬೈಯಿಂಗ್ ಬರ್ತಾ ಇದೆ. ಸೊ ಆದ್ರಿಂದ ಏನಾಗ್ಬೋದು ಅಂದ್ರೆ ಒಂದ್ ಸ್ವಲ್ಪ ಮೇಲ್ ಹೋಗ್ಬೋದು. ಅದಾದ್ಮೇಲೆ ನಮ್ಗೆ ಸ್ಟ್ರೆಂತ್ ಸಿಕ್ಕಿ ಮಾರ್ಕೆಟ್ ಮೇಲ್ ಹೋಯ್ತು ಅಂದ್ರೆ ಗ್ರೇಟ್. ಇಲ್ಲ ಅಂದ್ರೆ ಏನಾಗುತ್ತೆ, ಮೇಲ್ಗಡೆ ಹೋಗಿ ಮತ್ತೊಂದು ಟಾಪ್ ಮಾಡ್ತೀವಿ, ಮತ್ತೆ ಕೆಳಗೆ ಬರ್ತೀವಿ. ಈ ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಈಗ ಸದ್ಯಕ್ಕಂತೂ ವಿಕ್ಸ್ ಏನಾಗಿದೆ ಅಂದ್ರೆ, ವಿಕ್ಸ್ ಶಾಂತವಾಗಿ ಕೂತಿದೆ. ವಿಕ್ಸ್ ಏನಾದ್ರೂ ಇವಾಗ ಇಲ್ಲಿಂದ ಶೂಟ್ ಅಪ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ನೆಗೆಟಿವ್ ಆಗತ್ತೆ. ಅದೇನಾದ್ರು ಶೂಟ್ ಅಪ್ ಆಗ್ಲಿಲ್ಲ, ಸ್ಲೋ ಆಗಿ ಆಕ್ಚುಲಿ ಹಿಂಗೆ ಮೇಲೆ ಕೆಳಗೆ ಓಡಾಡ್ತಾ ಇದೆ. ಶೂಟ್ ಅಪ್ ಆಗ್ಲಿಲ್ಲ, 60 RS ಹತ್ರ ರೆಸಿಸ್ಟೆನ್ಸ್ ತಗೊಂಡು ವಾಪಸ್ ಬಂತು. ಅವಾಗ ಆಕ್ಚುಲಿ ವಿಕ್ಸ್ ಕೂಲ್ ಆಗತ್ತೆ, ಮಾರ್ಕೆಟ್ ಅವಾಗ ಪಿಕಪ್ ಆಗತ್ತೆ. ಸೊ ಸದ್ಯಕ್ಕಂತೂ ವಿಕ್ಸ್ ಏನಾಗಿದೆ, 54 RS ಹತ್ತತ್ರ ಇದೆಯಲ್ಲ, ಇದು ಅರೌಂಡ್ 60 RS ಅಲ್ಲಿ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ತಗೊಂಡು ವಾಪಸ್ ಕೆಳಗೆ ಹೋಗೋದಾದ್ರೆ ಗ್ರೇಟ್. ಇಲ್ಲ ಅಂದ್ರೆ ನಿಧಾನಕ್ಕೆ ಇದು ಮೇಲೆ ಹೋಗ್ತಾ ಇದ್ದಾಗ ಅಷ್ಟೇನ್ ಪ್ರಾಬ್ಲಮ್ ನಮ್ಗೆ ಕೊಡಲ್ಲ. 1%, 2% ಮೇಲೆ ಕೆಳಗೆ ಹೋದಾಗ ಇದರಿಂದ ಏನು ಅಂತ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ 3%, 5%, 10% ಆ ತರ ಮೂವ್ಮೆಂಟ್ ಆದಾಗ ನಮ್ಗೆ ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಮೂವ್ಮೆಂಟ್ ಕೊಡುತ್ತೆ. ಸೊ ಸದ್ಯಕ್ಕಂತೂ ಏನು ಮಾಡ್ತಾ ಇಲ್ಲ, ಶಾಂತವಾಗಿದೆ ವಿಕ್ಸ್. ಬಟ್ ಈ ಜಾಗದಲ್ಲಿ ಏನ್ ಬೇಕಾರೋ ಮಾಡೋ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಓಕೆನಾ? ಇಷ್ಟು ನಮ್ಮ ಮಾರ್ಕೆಟಿನ ಸಿಚುವೇಶನ್ ಬಗ್ಗೆ. ಮಾರ್ಕೆಟಿನ ಸಿಚುವೇಶನ್ ಈ ತರ ಆದ್ರೆ, ಇಲ್ಲಿ ಬಾಟಮ್ ಕ್ಲಿಯರ್ ಕನ್ಫರ್ಮೇಶನ್ ಸಿಕ್ಕಿದ್ರೆ ನೆಕ್ಸ್ಟ್ ನಮ್ಗೆ ಯಾವಾಗ ಯಾವಾಗ ಡಿಪ್ ಸಿಗುತ್ತೋ ಬೈಯಿಂಗ್ ಆಪರ್ಚುನಿಟಿ ಸಿಗ್ಬೋದು. ಬಟ್ ಇವಾಗ ಇರುವಂತಹ ಈಗ ಮೇಂಟೈನ್ ಆಗಿರೋ ಲೋ ಇದೆಯಲ್ಲ, ಇದೇನಾದ್ರೂ ಬೇಕಾಯ್ತು ಫಾರ್ ವಾಟ್ ಎವರ್ ರೀಸನ್, ದೆನ್ ಇಲ್ಲಿಂದ ಮತ್ತೆ ವಾಪಸ್ ನೆಗೆಟಿವ್ ಹೋಗೋ ಪಾಸಿಬಿಲಿಟಿ ಬಂದ್ಬಿಡುತ್ತೆ. ಓಕೆ, ಇಷ್ಟು ಎಲ್ಲರಿಗೂ ಅರ್ಥ ಆಗಿದ್ಯಾ? ಇದ್ರಲ್ಲಿ ಯಾರ್ದಾರೋ ಯಾವ್ದಾರೋ ಲೆವೆಲ್ಸ್ ಅಲ್ಲಿ ಕನ್ಫ್ಯೂಷನ್ ಇದೆಯಾ, ಅಥವಾ ಇನ್ನೇನಾರೋ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಕನ್ಫ್ಯೂಷನ್ ಇದ್ರೆ, ಅಥವಾ ಇನ್ನೇನಾರೋ ನೀವು ಕೇಳೋದಾಗಿದ್ರೆ ಚಾಟ್ ಆರೋ ಮಾಡ್ಬೋದು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನನಗೆ ಮಾತಾಡಬಹುದು. ಎರಡರಲ್ಲಿ ಏನ್ ಮಾಡಿದ್ರು ಓಕೆ. ಏನ್ ಮಾಡ್ತೀರಾ ಹೇಳಿ? ಏನಾದ್ರು ಡೌಟ್ ಇದೆಯಾ? ಯಾರಿಗಾರ ಏನಾರ ಡೌಟ್ ಇದ್ರೆ ಹೇಳಿ. ಏನಾದ್ರು ಡೌಟ್ ಇದ್ರೆ ನಿಮ್ಮ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ. ಏನು ಡೌಟ್ ಇಲ್ಲ ಅಂದ್ರೆ ಮತ್ತೆ ಒಂದ್ ನಿಮಿಷ, ಯಾವ್ದಾರು ಸ್ಟಾಕ್ಸ್ ನಮ್ಗೆ ಚೆನ್ನಾಗಿ ಸಿಗ್ತಾ ಇದೆಯಾ ಚೆಕ್ ಮಾಡೋಣಂತೆ. ಯಾವ್ದಾರು ಸ್ಟಾಕ್ಸ್ ಚೆನ್ನಾಗಿ ಸಿಗ್ತಾ ಇದ್ರೆ ಆ ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣಂತೆ. ಯಾರಿಗಾರ ಏನಾರ ಇದ್ಯಾ? ಏನಾರ ಕ್ವಶನ್ಸ್ ಇದೆಯಾ? ಏನಾರ ಕೇಳೋದಿದ್ಯಾ? ಪ್ರವೀಣ್, ಎಷ್ಟು ರಿಸ್ಕ್ ತಗೋಬಹುದು ಅನ್ನೋದು ಡಿಪೆಂಡ್ ಆಗುತ್ತೆ, ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರವೀಣ್ ಯಾವ್ದ್ರಲ್ಲಿ ನೀವು ರಿಸ್ಕ್ ಬಗ್ಗೆ ಕೇಳ್ತಾ ಇದ್ದೀರಾ? ನೀವು ಕೇಳ್ತಿರೋದು ಆಪ್ಷನ್ಸ್ ಅಲ್ಲ ಬೇರೆ ಯಾವ್ದ್ರಲ್ಲ?
ಆಪ್ಷನ್ಸ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ನಾನು ಹೇಳ್ತೀನಲ್ಲ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು ಇಂಪಾರ್ಟೆಂಟ್ ಇರೋದು ಎರಡು ಇರುತ್ತೆ. ಒಂದು ಏನಾಗುತ್ತೆ ಅಂದ್ರೆ, ನೀವು ಸ್ಟಾಪ್ ಲಾಸ್ ಇಟ್ಕೊಂತೀರಲ್ಲ, ಅದು ಒಂಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಬರುತ್ತೆ. ಎರಡ್ ತರ ರಿಸ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ. ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಇರೋದು ಸ್ಟಾಪ್ ಲಾಸ್ ಅಲ್ಲಿ, ಎರಡನೇ ರಿಸ್ಕ್ ಮ್ಯಾನೇಜ್ಮೆಂಟ್ ಇರೋದು ಪೊಸಿಷನ್ ಸೈಜಿಂಗ್ ಅಲ್ಲಿ. ಈಗ ಏನಾಗುತ್ತೆ ಅಂದ್ರೆ, ನಾವು ಎಷ್ಟು ಬೈ ಮಾಡಬೇಕು, ಎಷ್ಟು ಸೆಲ್ ಮಾಡಬೇಕು, ಎಷ್ಟು ಹೋಲ್ಡ್ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಪ್ರತಿ ಸಲ 5-10 ಲಾಟಲ್ಲಿ ಟ್ರೇಡ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆದ್ರೂ ತುಂಬಾ ಚೆನ್ನಾಗಾಗುತ್ತೆ, ಲಾಸ್ ಆದ್ರೂ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್, ಜನ ದುಡ್ಡು ಕಳ್ಕೊಳ್ಳೋದಕ್ಕೆ ರೀಸನ್ ಏನು ಅಂದ್ರೆ, ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಓವರ್ ಸೈಜ್ ಪೊಸಿಷನ್. ಪ್ರತಿ ಸಲ ಟ್ರೇಡ್ ಮಾಡ್ಬೇಕಾದ್ರೂ 5 ಲಾಟು 10 ಲಾಟು ಟ್ರೇಡ್ ಮಾಡ್ತಾರೆ. ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಎರಡನೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಲ್ಲ, ಸ್ಟಾಪ್ ಲಾಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಲ್ಲ. ಓಕೆ. ಇನ್ನೊಂದು ರಿವೆಂಜ್ ಟ್ರೇಡಿಂಗ್. ಇದ್ರಲ್ಲೇ ಜಾಸ್ತಿ ದುಡ್ಡು ಕಳ್ಕೊಳ್ಳೋದು. ಯಾಕಂದ್ರೆ ಲಾಸ್ ಆಗಿದೆ, ರಿಕವರ್ ಇವಾಗ್ಲೇ ಮಾಡ್ಕೋಬೇಕು ಅಂತ ಕೂತ್ಕೊಂತೀವಿ, ಇಲ್ಲಿ ಅರ್ಧ ಮೇಜರ್ ಲಾಸಸ್ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ನಮ್ಗೆ ಮಾಸ್ಟರ್ ಆಫ್ ಮಾರ್ಕೆಟ್ಸ್ ಪ್ರೋಗ್ರಾಮ್ ಅಲ್ಲಿ ನಾವು ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಜಾಸ್ತಿ ಆಕ್ಚುಲಿ ಒತ್ತು ಕೊಡ್ತೀವಿ. ಅಂಡ್ ನಿಮ್ದು ಮಾನಿಟರ್ ಮಾಡಿ ನಿಮ್ಗೆ ಕರೆಕ್ಟ್ ಆಗಿ ಆಕ್ಚುಲಿ ಗೈಡ್ ಮಾಡೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಈ ಪೊಸಿಷನ್ ಸೈಜಿಂಗ್ ಇದೆಯಲ್ಲ, ಇದು ಜಾಸ್ತಿ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಯಾವಾಗ ಬರುತ್ತೆ, ನಮ್ಗೆ ಕ್ಲಾರಿಟಿ ಇರಬೇಕು, ನಮ್ಗೆ ಡೈರೆಕ್ಷನಲ್ ಮೂವ್ ಇರಬೇಕು, ಮಾರ್ಕೆಟ್ ಟ್ರೆಂಡಿಂಗ್ ಆಗಿರ್ಬೇಕು. ಈಗ ಸದ್ಯಕ್ಕಿರೋ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಹೆಂಗಿದೆ, ಮಾರ್ಕೆಟ್ ಇವಾಗ ಟ್ರೆಂಡಿಂಗ್ ಆಗಿದೆಯಾ? ನೀವೇ ಹೇಳಿ, ಮಾರ್ಕೆಟ್ ಇವಾಗ ಟ್ರೆಂಡಿಂಗ್ ಆಗಿದೆಯಾ? ಮಾರ್ಕೆಟ್ ಟ್ರೆಂಡಿಂಗ್ ಇದೆಯಾ, ಸೈಡ್ ವೇಸ್ ಇದೆಯಾ, ಯಾವ ತರ ಇದೆ? ಯಾವ ತರ ಇದೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಸೈಡ್ ವೇಸ್ ಸಿಂಪಲ್. ಸೈಡ್ ವೇಸ್ ತಾನೇ ಇದೆ. ನೋಡಿ, ಮಾರ್ಕೆಟ್ ಅಲ್ಲಿ ಯಾವಾಗ ಕ್ಲಾರಿಟಿ ಇರುತ್ತೆ, ಕ್ಲಿಯರ್ ಒನ್ ಡೈರೆಕ್ಷನಲ್ ಮೂವ್ ಆಗ್ತಾ ಇರುತ್ತೆ, ಅವಾಗ ಟ್ರೆಂಡಿಂಗ್ ಮಾರ್ಕೆಟ್. ಯಾವಾಗ 1% ಡೌಟ್ ಇದ್ರು ಅದು ಸೈಡ್ ವೇಸ್ ಅಂತ ಅನ್ಕೊಳ್ಳಿ. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಪೊಸಿಷನ್ ಸೈಜಿಂಗ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಮಾಡೋದಾದ್ರೆ ಒಂದ್ ಲಾಟ್ ಅಲ್ಲಿ ಮಾಡಿ, ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ದುಡ್ಡು ಬಂದ್ರೆ ಜಾಸ್ತಿ ಬರುತ್ತೆ, ಕಳ್ಕೊಂಡ್ರು ಅಷ್ಟೇ ಜಾಸ್ತಿ ಕಳ್ಕೊಂತೀರಾ, ಎಷ್ಟು ಬಂದಿದ್ಯೋ ಅದಕ್ಕಿಂತ ಜಾಸ್ತಿ ಹೋಗುತ್ತೆ. ಸೊ ಆದ್ರಿಂದ ಪೊಸಿಷನ್ ಸೈಜಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಓವರ್ ಟ್ರೇಡಿಂಗ್ ಮಾಡೋ ಹಾಗೆ ಇರಲ್ಲ, ಯಾಕಂದ್ರೆ ಅನ್ನೆಸೆಸರಿ ಜಾಸ್ತಿ ಟ್ರೇಡ್ ತಗೊಂತೀರಾ, ಪ್ರಾಫಿಟ್ ಬದಲು ಲಾಸ್ ಆಗುತ್ತೆ. ಸೊ ಈ ಪೊಸಿಷನ್ ಸೈಜಿಂಗು ಹಂಗೆ ಹೇಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ಸ್ ನೋಡ್ಬೇಕು, ಯಾವಾಗ ಯಾವ ತರ ಇದೆ ನೋಡ್ಬೇಕು. ನಿಮ್ಗೆ ಅದಕ್ಕೆ ಎಕ್ಸ್ಟ್ರಾ ಟೂಲ್ಸ್ ನಾವು, ನಮ್ ಸಾಫ್ಟ್ವೇರ್ ಇದೆಯಲ್ಲ, ಆ ಸಾಫ್ಟ್ವೇರ್ ಅಲ್ಲೂ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸಾಫ್ಟ್ವೇರ್ ಅಲ್ಲಿ ಹೆಂಗ್ ಕ್ಲಾರಿಟಿ ಸಿಗುತ್ತೆ ಅಂದ್ರೆ, ನೋಡಿ ನಮ್ ಸಾಫ್ಟ್ವೇರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ ಗ್ರೀನ್ 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 ಜಾಸ್ತಿ ಬರ್ತಾ ಇದ್ರೆ ಅಂದ್ರೆ ಟ್ರೆಂಡಿಂಗ್ ಅಪ್ಸೈಡ್ ಮೂವ್ ಇದೆ ಅಂತ. ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಗ್ರೀನ್ ಇದೆ, ಇಲ್ಲಿ ನಮ್ಗೆ ಆರೆಂಜ್ ಇದೆ. ಅಂದ್ರೆ ನಮ್ಗೆ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿ ಎಲ್ಲೂ ಆಕ್ಚುಲಿ ಕ್ಲಾರಿಟಿನೇ ಸಿಗ್ತಾ ಇಲ್ಲ ನೋಡಿ. ಇಲ್ಲಿಂದ ಮೇಲ್ ಹೋಗುತ್ತೆ, ಇಲ್ಲಿಂದ ಕೆಳಗ್ ಬರುತ್ತೆ. ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ನಾವು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಿಮ್ಗೆ, 1:2 ಆರೋ ಮಿನಿಮಮ್ ಇರಬೇಕು ಟ್ರೇಡ್ ತಗೊಳಕ್ಕೆ.
ನೋಡಿ ಇಲ್ಲಿ ಟ್ರೇಡ್ ಸಿಗ್ತಾ ಇದೆ ಎಂಟ್ರಿ, ಇಲ್ಲಿ ಎಂಟ್ರಿ ಸಿಗ್ತಾ ಇದೆ. ನನಗೆ ಸ್ಟಾಪ್ ಲಾಸ್ ನೋಡಿ ಎಷ್ಟು ದೊಡ್ಡದಿದೆ. ಇದ್ರ ಲೆಕ್ಕದಲ್ಲಿ ನನಗೆ ಟಾರ್ಗೆಟ್ ಇದೆಯಲ್ಲ ಇಷ್ಟೇ ಚಿಕ್ಕದಿದೆ. 1:1 ಕೂಡ ಇಲ್ಲ. ನನಗೆ ಮಿನಿಮಮ್ 1:2 ಇದ್ರೆ ಮಾತ್ರ ಟ್ರೇಡ್ ತಗೊಳ್ಳಿ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ. ಓಕೆ, ಸೊ ಇದು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಒಂದು ಡೈರೆಕ್ಷನಲ್ ಕ್ಲಾರಿಟಿ ಸಿಗುತ್ತೆ. ಸೈಡ್ ವೇಸ್ ಇದೆಯಾ ಇಲ್ವಾ ಮಾರ್ಕೆಟ್ ಗೊತ್ತಾಗುತ್ತೆ. ನೋಡಿ ಕೆಲವೊಂದ್ ಕಡೆ ನೋಡಿ ಇಲ್ಲಿ ಆರೆಂಜ್ ಜಾಸ್ತಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಸೆಲ್ ಸೈಡ್ ಜಾಸ್ತಿ ಇದೆ ಅಂತ ಅರ್ಥ. ನೋಡಿ ಇಲ್ಲಿ ಸೆಲ್ಲು ಸೆಲ್ಲು ಸೆಲ್ಲು, ಇಲ್ಲಿ ಮಾತ್ರ ಏನೋ ಬೈ ಬರ್ತಾ ಇದೆ. ಇದೇನಾಗ್ಬೋದು ಅಂದ್ರೆ ಇದು ಬ್ರೇಕ್ ಆಯ್ತು ಅಂದ್ರೆ ಇನ್ನು ನೆಕ್ಸ್ಟ್ ಹೋಗ್ಬೋದು. ಸೊ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದಾಗ ನೀವು ಅಡಿಷನಲ್ ಟೂಲ್ಸ್ ತಗೋಬೇಕಾಗತ್ತೆ. ನಿಮ್ಗೆ ನೋಡಿ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಇಟ್ ಈಸ್ ವೆರಿ ಸೀರಿಯಸ್ ಬಿಸ್ನೆಸ್ ನಾವು ಮಾಡ್ತಾ ಇರೋದು. ಆ ಬಿಸ್ನೆಸ್ ಮಾಡ್ತಾ ಇರ್ಬೇಕಾದ್ರೆ ಆ ಬಿಸ್ನೆಸ್ಗೆ ಕೆಲವೊಂದು ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಅದಕ್ಕೆ ಏನಾರೋ ನೆಸೆಸಿಟಿ ಟೂಲ್ಸ್ ಬೇಕು ಅಂದ್ರೆ ಅದು ನಮ್ಮ ಹತ್ರ ಇರಬೇಕು. ಈಗ ಯುದ್ಧಕ್ಕೆ ಹೋಗ್ತೀರಾ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಬೇಸಿಕ್ ಏನು ಆಕ್ಚುಲಿ ಪ್ರೊಟೆಕ್ಷನ್ ಏನು ಇಲ್ಲ, ಅಥವಾ ಅಲ್ಲಿ ವೆಪನ್ಸ್ ಏನ್ ಬೇಕು ಅದು ಮಾಸ್ ರಿಸ್ಟ್ರಿಕ್ಷನ್ಗೆ ನಿಮ್ಮನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಅಟ್ಯಾಕ್ ಮಾಡಕ್ಕಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಾ? ಇಲ್ಲಿ ಏನು ಯುದ್ಧಕ್ಕೆ ನಮ್ಗೆ ಪ್ರೊಟೆಕ್ಷನ್ಗೆ ಇಲ್ಲಿ ಏನಿದೆ, ಸ್ಟಾಪ್ ಲಾಸ್ ನಮ್ ಪ್ರೊಟೆಕ್ಷನ್ಗೆ ಇದೆ. ಅದ್ ಬಿಟ್ರೆ ಹೆಡ್ಜಿಂಗ್ ಅಂತ ಬರುತ್ತೆ, ಹೆಡ್ಜಿಂಗ್ ನಿಮ್ ಪ್ರೊಟೆಕ್ಷನ್ ಬರುತ್ತೆ. ಅದ್ ಹೆಡ್ಜಿಂಗ್ ಎಲ್ಲ ಗೊತ್ತಿಲ್ಲ ಅಂದ್ರೆ ಬೆಟರ್ ನೀವು ಹೆಡ್ಜಿಂಗ್ ಕಲ್ತ್ಕೊಳ್ಳಿ. ಓಕೆ, ಸೊ ಹೆಡ್ಜಿಂಗ್ ಕಲ್ತ್ಕೊಳ್ಳೋದಕ್ಕೆ ನಮ್ದು ಬೇರೆ ಪ್ರೋಗ್ರಾಮ್ಸ್ ಇದೆ. ನಾನು ನಿಮ್ಗೆ ಹೇಳಿದ್ನಲ್ಲ 1 ಮಂತ್ ಪ್ರೋಗ್ರಾಮ್ ಅಲ್ಲಿ ನಾವು ಹೆಡ್ಜಿಂಗ್ ಬಗ್ಗೆ, ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಅದ್ರಲ್ಲೆಲ್ಲ ಹೇಳ್ಕೊಡ್ತೀವಿ. ಆ ಹೆಡ್ಜಿಂಗ್ ಅಲ್ಲಿ ನಿಮ್ಗೆ ಇನ್ನೊಂದಷ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಯಾಕಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಇಲ್ಲಿ ನಮಗೆ ಪ್ರಾಫಿಟ್ ಆಗಲ್ಲ. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಬೆಸ್ಟ್ ನಿಮ್ಗೆ ಕೆಲವೊಂದು ಸ್ಟ್ರಾಟಜೀಸ್ ಇರುತ್ತೆ, ಸ್ಟ್ರಾಂಗಲ್ ಅಂತ ಇರುತ್ತೆ. ಇಲ್ಲ ನೀವು ಬೇಕಿದ್ರೆ ಡೆಬಿಟ್ ಸ್ಪ್ರೆಡ್, ಕ್ರೆಡಿಟ್ ಸ್ಪ್ರೆಡ್ ಮಾಡ್ಕೋಬಹುದು. ಅದರಲ್ಲಿ ಬುಲ್ ಕಾಲ್ ಸ್ಪ್ರೆಡ್, ಬೇರ್ ಪುಟ್ ಸ್ಪ್ರೆಡ್ ಅಂತೆಲ್ಲ ಬರುತ್ತೆ. ಇವೆಲ್ಲ ಏನಂದ್ರೆ ನಾನು ಹೇಳಿದ್ರೆ ನಿಮ್ಗೆ ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನಿಸ್ಬೋದು. ಅದನ್ನೆಲ್ಲ ಕಲ್ತ್ಕೊಂಡಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಹೇಗ್ ಮಾಡ್ಬೋದು ಅಂತ. ಅವಾಗ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಕೆಲವೊಂದೆಲ್ಲ ಏನಾಗುತ್ತೆ ನಿಮಗೆ ಜಾಸ್ತಿ ಪ್ರಾಫಿಟ್ ಬರ್ದಲೇ ಇರ್ಬೋದು. ಯಾಕಂದ್ರೆ ಮಾರ್ಕೆಟ್ ಈಸ್ ನಾಟ್ ರೈಟ್ ನೌ ಮೆಂಟ್ ಫಾರ್ ಗಿವಿಂಗ್ ಮೋರ್ ಪ್ರಾಫಿಟ್ಸ್. ನಮ್ಗೆ ಕ್ಲಾರಿಟಿ ಸಿಗ್ಬೇಕು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ನಿಫ್ಟಿ ಏನೋ ಮೇಲ್ ಹೋಗಕ್ ಟ್ರೈ ಮಾಡ್ತಾ ಇದೆ, ಬ್ಯಾಂಕ್ ನಿಫ್ಟಿ ಕಾಲ್ ಎಳಿತಾ ಇದೆ. ಸೊ ಇಬ್ರು ಒಂದೇ ಡೈರೆಕ್ಷನ್ ಅಲ್ಲಿ ಇರ್ಬೇಕು. ಇಬ್ರು ಒಂದೇ ಡೈರೆಕ್ಷನ್ ಅಲ್ಲಿ ಇರೋವರೆಗೂ ಏನಾಗುತ್ತೆ, ಡೈವರ್ಜೆನ್ಸ್ ಇದೆ. ಇದು ಮೇಲ್ ಹೋಗ್ತಾ ಇದೆ, ಅದ್ ಕೆಳಗ್ ಬರ್ತಾ ಇದೆ ಅಂದ್ರೆ ಡೈವರ್ಜೆನ್ಸ್. ಈ ತರ ಡೈವರ್ಜೆನ್ಸ್ ಕಾನ್ಸೆಪ್ಟ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಅಲ್ಲಿ ಒನ್ ಸೈಡೆಡ್ ಮೂವ್ ಸಿಗೋದು ಕಷ್ಟ ಆಗುತ್ತೆ. ಒನ್ ಸೈಡೆಡ್ ಮೂವ್ ಸಿಗ್ಲಿಲ್ಲ ಅಂದ್ರೆ ಆಪ್ಷನ್ ಬೈಯಿಂಗ್ ವಿಲ್ ನಾಟ್ ಬಿ ಎ ರೈಟ್ ಟೂಲ್ ರೈಟ್ ನಾವು. ಸೊ ನಮ್ಗೆ ವೆಯ್ಟ್ ಮಾಡ್ಬೇಕು ಯಾವ್ದಾರ ಟ್ರೇಡ್ ಸೆಟಪ್ ಸಿಗತ್ತಾ. ಇಲ್ಲಿ ನಮ್ಗೆ ಒಳ್ಳೆ ಟ್ರೇಡ್ ಸೆಟಪ್ ಸಿಗ್ಬೇಕು ಅಂದ್ರೆ ಈಗ ಅಪ್ ಸೈಡ್ ಸಿಗ್ಬೇಕು. ಈಗ ಮಾರ್ಕೆಟ್ ಟ್ರೆಂಡ್ ಕ್ಲಿಯರ್ಲಿ ಅಪ್ ಸೈಡ್ ಆಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಬಾಟಮ್ ಫಾರ್ಮೇಶನ್ ಆಯ್ತು, ಅಪ್ ಸೈಡ್ ಆಗಿದೆ ಅಂದ್ರೆ ನಮ್ಗೆ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಸಿಗ್ಬೇಕು. ಅವಾಗ ನಮ್ಗೆ ರಿಸ್ಕ್ ಕಮ್ಮಿ ಇರುತ್ತೆ, ರಿವಾರ್ಡ್ ಜಾಸ್ತಿ ಇರುತ್ತೆ. ಅಲ್ಲಿ ನಾವು ಒಳ್ಳೆ ಟ್ರೇಡ್ ಮಾಡ್ಬೋದು. ಓಕೆನಾ? ಸೊ ಅದು ಒಂದು ಪಾಸಿಬಿಲಿಟಿ ಇದೆ ನಮ್ಗೆ ಬಾಟಮ್ ಆಗಿದ್ರೆ. ಬಾಟಮ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಟ್ರ್ಯಾಪ್ ಬೈಯರ್ ಸೆಟಪ್ ಸಿಗುತ್ತೆ. ಆ ಸೆಟಪ್ ಗಳು ಸಿಕ್ಕಿದಾಗ ಬೇಕಿದ್ರೆ ಟ್ರೇಡ್ ತಗೊಳ್ಳಿ. ಎಲ್ಲಿವರೆಗೂ ಸೆಟಪ್ ಸಿಗಲ್ಲ ಅಲ್ಲಿವರೆಗೂ ಯಾವ್ದೇ ಟ್ರೇಡ್ ತಗೋಬೇಡಿ. ಸದ್ಯಕ್ಕೆ ಏನಾಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಆಗೋ ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಕನ್ಫರ್ಮೇಶನ್ ಕ್ಲಾರಿಟಿ ಸಿಗ್ತಾ ಇಲ್ಲ. ಕನ್ಫರ್ಮೇಶನ್ ನಮ್ಗೆ ನಿಫ್ಟಿಲ್ ಬಂತು, ಸೆನ್ಸೆಕ್ಸ್ ಅಲ್ಲಿ ಬಂತು, ಬ್ಯಾಂಕ್ ನಿಫ್ಟಿಲಿ ಸ್ವಲ್ಪ 50-50 ಸ್ಟೇಜ್ ಅಲ್ಲಿ ಕಾಣಿಸ್ತಾ ಇದೆ. ಇನ್ನು ಅಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಎಲ್ಲಾವುದು ಆಕ್ಚುಲಿ ಒಂದ್ ಕಡೆ ಕ್ಲಾರಿಟಿ ಕೊಟ್ಟಾಗ, ಕಂಟಿನ್ಯೂಷನ್ ಮೂವ್ಮೆಂಟ್ ಇದ್ದಾಗ ಅಲ್ಲಿ ನೀವು ಟ್ರೇಡ್ ತಗೋಬಹುದು. ನಿಮ್ಗೆ ಬರೀ ನಿಮ್ಮ ಟಾರ್ಗೆಟ್ ಒಂದು 100 ಪಾಯಿಂಟ್ಸ್, 50 ಪಾಯಿಂಟ್ಸ್, 100 ಪಾಯಿಂಟ್ಸ್ ಇತ್ತು ಅಂದ್ರೆ ಪೊಸಿಷನ್ ಸೈಜಿಂಗ್ ಆದಷ್ಟು ಕಮ್ಮಿ ಇಟ್ಕೊಳ್ಳಿ. 1 or 2 ಲಾಟ್ಸ್ ಮೇಲೆ ಮಾಡಕ್ ಹೋಗ್ಬೇಡಿ. ಯಾವಾಗ ನಿಮ್ಗೆ ರಿಸ್ಕ್ ರಿವಾರ್ಡ್ 1:5, 1:10 ಬರ್ಬೋದು ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಜಾಗದಲ್ಲಿ ಬೇಕಿದ್ರೆ ನೀವು ಪೊಸಿಷನ್ ಸೈಜಿಂಗ್ ಜಾಸ್ತಿ ಮಾಡ್ಕೊಳ್ಳಿ. ಪೊಸಿಷನ್ ಸೈಜಿಂಗ್ ಜಾಸ್ತಿ ಮಾಡ್ಕೊಂಡಾಗ ಏನ್ ಮಾಡಿ ಅಂದ್ರೆ, ಸಪೋಸ್ ನಾವು ಒಂದು 10 ಲಾಟ್ ತಗೊಂಡಿದೀವಿ ಅಂತ ಇಟ್ಕೊಳ್ಳಿ. 10 ಲಾಟ್ ತಗೊಂಡಾಗ 10 ಲಾಟ್ ಅನ್ನು ಎಂಡ್ ತನಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. 10 ಲಾಟ್ ಅಲ್ಲಿ ಒಂದು 5 ಲಾಟ್ ಅನ್ನ ನಿಮ್ಗೊಂದು 20 ಪಾಯಿಂಟ್ಸ್, 30 ಪಾಯಿಂಟ್ಸ್ ಬಂತು ಅಂತ ಇಟ್ಕೊಳ್ಳಿ, ಎಕ್ಸಿಟ್ ಮಾಡ್ಬಿಡಿ.
ನಿಮ್ಗೆ ಪ್ರಾಫಿಟ್ ಅಲ್ಲಿ ಇರುತ್ತೆ, ಎಕ್ಸಿಟ್ ಆಗುತ್ತೆ. ಇನ್ನೊಂದ್ 3 ಲಾಟ್ ಅನ್ನ ಬೇಕಿದ್ರೆ ಇನ್ನೊಂದ್ 50ರಿಂದ 80 ಪಾಯಿಂಟ್ ಬಂದ್ರೆ ಅದನ್ನು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. 1 or 2 ಲಾಟ್ಸ್ ಅಲ್ಲಿ ಬೇಕಿದ್ರೆ ನೀವು ಎಂಡ್ ತನಕ ಇಟ್ಕೊಳ್ಳಿ, ಎಲ್ಲಿವರೆಗೂ ಇಟ್ಕೊಂತೀರ. ಅವಾಗ ಏನಾಗುತ್ತೆ, ನಿಮ್ಗೆ ಜಾಸ್ತಿ ಲಾಸು ಆಗೋದಿಲ್ಲ. ಎರಡನೇದು, ನಿಮಗೆ ಟೆನ್ಷನು ಇರೋದಿಲ್ಲ. ಇಲ್ಲ ಅಂದ್ರೆ ನೀವು ಜಾಸ್ತಿ ಪೊಸಿಷನ್ ಸೈಜಿಂಗ್ ತಗೊಂಡು ಎಲ್ಲೂ ಪ್ರಾಫಿಟ್ ಬುಕ್ ಮಾಡ್ಕೊಳ್ದೇಲೆ ಹಂಗೆ ಇಟ್ಕೊಂಡಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಬಂದಾಗ ತುಂಬಾ ಚೆನ್ನಾಗಿ ಬರುತ್ತೆ, ಪ್ರಾಫಿಟ್ ಬರ್ಲಿಲ್ಲ ಅಂದ್ರೆ ಈ ತರ ಆಗುತ್ತೆ. ಈ ತರ ತುಂಬಾ ಸೈಕಲಾಜಿಕಲ್ ಎಫೆಕ್ಟ್ಸ್ ನಡೆಯುತ್ತೆ. ಆಪ್ಷನ್ ಬೈಯಿಂಗ್ ಈಸ್ ಆಕ್ಚುಲಿ ನಾಟ್ ಎ ವೆರಿ ಈಸಿ ಟಾಸ್ಕ್. ಟ್ರೆಂಡಿಂಗ್ ಮಾರ್ಕೆಟ್ ಬಂತ ಅವಾಗ ಕಣ್ ಮುಚ್ಕೊಂಡು ಟ್ರೇಡ್ ಮಾಡ್ಬೋದು, ಯಾರು ಬೇಕಾರೋ ಚೆನ್ನಾಗಿ ಮಾಡ್ಬೋದು. ಬಟ್ ಅದಕ್ಕೇನು ನಮ್ಗೆ ಕ್ಲಿಯರ್ ಆಗಿ ಮಾರ್ಕೆಟ್ ಬಾಟಮ್ ಆಗಿದೆ, ಟಾಪ್ ಆಗಿದೆ, ಆ ಕನ್ಫರ್ಮೇಶನ್ ಸಿಗ್ಬೇಕು. ಆ ತರ ಒನ್ ಸೈಡೆಡ್ ಮೂವ್ ಸಿಗ್ತಾ ಇರ್ಬೇಕು, ಅವಾಗ ನಮ್ಗೆ ಆಪರ್ಚುನಿಟಿ ಸಿಗುತ್ತೆ. ಅದು ಯಾವಾಗ್ಲೂ ಸಿಗಲ್ಲ. ಯಾವಾಗ ಸಿಗುತ್ತೋ ಅವಾಗ ಫುಲ್ ಫ್ಲೆಜ್ಡ್ ಆಗಿ ಟ್ರೇಡ್ ಮಾಡಿ ಅಡ್ವಾಂಟೇಜ್ ತಗೊಂಡು ಬಿಟ್ಕೋಬೇಕು. ಎಲ್ಲಿವರೆಗೂ ಸಿಗಲ್ಲ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡೋದು ಐಡಿಯಲ್ ಆಗತ್ತೆ. ಐ ಹೋಪ್ ಪ್ರವೀಣ್, ನಿಮ್ಮ ಕ್ವಶನ್ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಬೇರೆ ಏನಾರೋ ಇದ್ರೆ ನೀವು ಕ್ವಶನ್ಸ್ ಕೇಳ್ಬೋದು. ಐ ವಿಲ್ ಬಿ ಮೋರ್ ದನ್ ಹ್ಯಾಪಿ ಟು ಹೆಲ್ಪ್ ಯು. ಪ್ರವೀಣ್, ನೀವು ಅದು ಮಾಸ್ಟರ್ ಆಫ್ ಮಾರ್ಕೆಟ್ ಮಾಡ್ಬೇಕು ಅಂತಿದ್ರಲ್ಲ, ಇವತ್ತಿಂದ ಬ್ಯಾಚ್ ಸ್ಟಾರ್ಟ್ ಆಯ್ತು ನಮ್ದು. ಇದ್ರದ್ದು ಪ್ರೋ ಟ್ರೇಡರ್ ಬ್ಯಾಚ್ ಸ್ಟಾರ್ಟ್ ಆಯ್ತು. ನೀವು ಸ್ಟಾರ್ಟ್ ಮಾಡ್ಕೊಳ್ಳೋದಾರ ಮಾಡ್ಕೊಂಬಿಡಿ. ಇವತ್ತಿನ್ನು ಬೇಸಿಕ್ಸ್ ಹೇಳ್ಕೊಡ್ತಾ ಇರ್ತಾರೆ, ನಾಳೆಯಿಂದ ಆಕ್ಚುಲಿ ನೀವು ಜಾಯಿನ್ ಮಾಡ್ಕೋಬಹುದು. ಓಕೆನಾ? ಬೇರೆ ಏನಾರು ಚಾಲೆಂಜ್ ಇದ್ರೆ, ಏನಾರು ಕ್ವಶನ್ಸ್ ಇದ್ರೆ ಹೇಳಿ. ಬೇರೆ ಯಾರ್ಗಾರ ಏನಾರು ಕ್ವಶನ್ಸ್ ಇದೆಯಾ? ಬೇರೆ ಏನಾರು ಚಾಲೆಂಜ್ ಇದೆಯಾ ಪ್ರವೀಣ್? ನೋಡ್ತೀನಿ ಅಂತಿದ್ದೀರಾ, ಇನ್ನೂ ಕ್ಲಿಯರ್ ಇಲ್ವಾ? ಏನಪ್ಪಾಜಿ, ಏನ್ ಟೈಮ್ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ರ? ರವೀಶ್, ನೀವೇನೋ ಕೇಳಕ್ ಬಂದ್ರಿ. ಸರ್ ಅದು ನೆಕ್ಸ್ಟ್ ಬ್ಯಾಚ್ ಯಾವಾಗಪ್ಪ? ಈ ಸತಿ ಅಲ್ದೆ? ಪ್ರೋ ಟ್ರೇಡರಾ? ಹೌದು ಹೌದು. ಪ್ರೋ ಟ್ರೇಡರ್ ಇವಾಗಿಂದ ಸ್ಟಾರ್ಟ್ ಆಗಿದೆ ಸರ್, ಇವಾಗ ಜಾಯಿನ್ ಆಗಿ ಅಲ್ಲ ಪರವಾಗಿಲ್ಲ. ನಾನು ಈ ಬ್ಯಾಚ್ ಅಲ್ಲ, ನೆಕ್ಸ್ಟ್ ಮಂತ್ ಜಾಯ್ನ್ ಆಗ್ತೀನಿ ಅದಕ್ಕೆ. ಹೌದಾ? ನೆಕ್ಸ್ಟ್ ಬ್ಯಾಚ್ ಆಕ್ಚುಲಿ ಇನ್ನೊಂದ್ 2 ವಾರ ಆಗುತ್ತೆ ಸರ್. ಟೈಮಿಂಗ್ಸ್ ಸರ್ ಅದು? ಸರ್ ಇವಾಗ ಬ್ಯಾಚ್ ಇರೋದು 3 to 7 ಇದೆ. ನೆಕ್ಸ್ಟ್ ಹಾ ಬ್ಯಾಚ್ ಸರ್. 12 ಆಗುತ್ತೆ. ಸಾರಿ, 10 to 2 ಆಗುತ್ತೆ. 10 to 2. ನೆಕ್ಸ್ಟ್ ಬ್ಯಾಚ್ ಆಕ್ಚುಲಿ 30th ಇಂದ ಸ್ಟಾರ್ಟ್ ಆಗುತ್ತೆ ಸರ್. 30th. ಈವ್ನಿಂಗ್ 8 ಮೇಲೆ ಅದು ಇಲ್ಲ? ಇಲ್ಲ ಇಲ್ಲ ಸರ್, ಅದು ಹೆಂಗೆ ಅಂದ್ರೆ ಪ್ರೋ ಟ್ರೇಡರ್ ಹಾ ಸರ್. ಬ್ಯಾಚ್ ಇರೋದು ಹಾ ಅದು ಸರ್. ಸ್ಯಾಟರ್ಡೆ ಸಂಡೇ ಥಿಯರಿ ಇರುತ್ತೆ. ಸ್ಯಾಟರ್ಡೆ ಸ್ಯಾಟರ್ಡೆ. ನಿಮ್ಗೆ 10 to 2 ಒಂದ್ ಬ್ಯಾಚ್ ಇರುತ್ತೆ, 3 to 7 ಒಂದ್ ಬ್ಯಾಚ್ ಇರುತ್ತೆ. ಹಾ. ಇದು ಥಿಯರಿ, ಇದು 4 hours ಥಿಯರಿ ಇರುತ್ತೆ. ಸ್ಯಾಟರ್ಡೆ 4 hours, ಸಂಡೇ 4 hours ಥಿಯರಿ ಇರುತ್ತೆ. ಸೊ ಟೋಟಲಿ 8 hours ಥಿಯರಿ ಇರುತ್ತೆ. ಇದಾದ್ಮೇಲೆ ಮಂಡೇ ಇಂದ ಥರ್ಸ್ಡೇ ವರ್ಗು ನಿಮಗೆ 9:30 ಇಂದ 3:30 ತನಕ ಪ್ರಾಕ್ಟಿಕಲ್ ಕ್ಲಾಸಸ್ ಫ್ಯಾಕಲ್ಟಿ ಇರ್ತಾರೆ. ನೀವು ನಿಮ್ ಟೈಮ್ ಅವೈಲಬಿಲಿಟಿ ನೋಡ್ಕೊಂಡು ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಇಲ್ಲಿ ಮಾಡ್ಕೋಬಹುದು. ಇದು ಕ್ಲಾಸ್ ರೂಮ್ ಸೆಷನ್ಸ್ ಕೂಡ ಇರುತ್ತೆ ಇದು. ಹಲೋ. ಹೇಳಿ ಸರ್. ಸಾಟರ್ಡೆ ಸಂಡೇ ಅಷ್ಟೇ ಸರ್ ಅದು ಥಿಯರಿ ಇರೋದು? ಹೌದು ಸರ್, ಸ್ಯಾಟರ್ಡೆ ಸಂಡೇ ಮಾತ್ರ. ಸ್ಯಾಟರ್ಡೆ ಸಂಡೇ ಹಾ. ಥಿಯರಿ ಇರುತ್ತೆ. ನೀವು ಅದೇ ವೀಕೆಂಡ್ ಎಲ್ಲರೂ ಜಾಯಿನ್ ಆಗ್ಲಿ ಅಂತಾನೆ ಸ್ಯಾಟರ್ಡೆ ಸಂಡೇ ಥಿಯರಿ ಮಾಡ್ತೀವಿ. ಮಂಡೇ ಟು ಥರ್ಸ್ಡೇ ಆಕ್ಚುಲಿ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಫ್ರೈಡೇ ಒಂದ್ ದಿವಸ ಹಾಲಿಡೇ ಇರುತ್ತೆ. ಸರ್ ಅದು ರೆಕಾರ್ಡಿಂಗ್ ಕೊಡ್ತೀರಾ? ಅದು ಸಾಟರ್ಡೆ 1 or 2 ಕ್ಲಾಸಸ್ ಮಿಸ್ ಆದ್ರೆ ಕೊಡ್ತಾರೆ ಸರ್, ಎಲ್ಲಾ ಕ್ಲಾಸಸ್ಗೂ ರೆಕಾರ್ಡಿಂಗ್ ಕೊಡಲ್ಲ ಇದು. ಅದೇ ಸಾಟರ್ಡೆ ಮಾತ್ರ ಕೆಲಸ ಇರುತ್ತಲ್ಲ, ಅದಕ್ಕೋಸ್ಕರ ಕೇಳಿ. ಪ್ರತಿ ಸ್ಯಾಟರ್ಡೆ ನಿಮ್ಗೆ ಕೆಲಸ ಇರುತ್ತಾ? ಹೌದೌದು ಸರ್. ಸರ್ ಒಂದ್ ಕೆಲಸ ಮಾಡಿ, ಹಾ ನಾನು ಸರ್. ಜಾಯಿನ್ ಆಗಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ನನಗೆ ಇದು ಬೇಕು ಅಂತ ನನಗೆ support@traders training academy.co.in ಅಂತ ಇದಕ್ಕೆ ಇಮೇಲ್ಗೆ ಕಳಿಸಿ. ನನ್ಗೊಂದು ಹಾ. ನನ್ಗೊಂದು ಕಾಪಿ, ಅದಾದ್ಮೇಲೆ ನನ್ಗೊಂದು ಇದನ್ನ ಕಳಿಸಿ. ನನ್ಗೆ ಅದು ಆಯ್ತು ಸರ್. ಇಮೇಲ್ ಮಾಡ್ಬಿಟ್ಟು ನನ್ಗೆ ಕಳಿಸಿ. ನಾನು ಅವ್ರ ಹತ್ರ ಮಾತಾಡ್ತೀನಿ ಏನ್ ಮಾಡಕ್ಕಾಗತ್ತೆ ಅಂತ.
ಜನರಲ್ ಆಗಿ ನಿಮ್ಗೆ ಅದು ಸ್ಯಾಟರ್ಡೆ ಸಂಡೇ ನೀವು ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ಹೇಳಿ, ಅದನ್ನ ಜಾಯಿನ್ ಮಾಡಿಸಿ ನಾನು ಏನಾರ ಮಾಡಿ ನಿಮ್ಗೆ ರೆಕಾರ್ಡಿಂಗ್ ಕೊಡಿಸ್ತೀನಿ. ಅದೇ ಸರ್ ಜಾಯಿನ್ ಆಗ್ತೀವಿ ಅದಕ್ಕೋಸ್ಕರನೇ, ಇಲ್ಲಾಂದ್ರೆ ವರ್ಕ್ ಮಾಮೂಲಿ ಈವ್ನಿಂಗ್ ಆದ್ರೆ ಆಟೋಮೆಟಿಕ್ ಆಗಿ ಜಾಯಿನ್ ಆಗ್ಬೋದಾಯ್ತು. ಹ್ಮ್ ಅದಕ್ಕೆ ನಾನು ಸಾಟರ್ಡೆ ಸಂಡೇ ಆದ್ರೆ ಏನೋ ಒಂದು ಟ್ರೈ ಮಾಡ್ಬೋದು, ಅಂದ್ರೆ ಮನೇಲೇ ಇರ್ತೀವಿ ಏನೋ ಒಂದು ಮಾಡ್ಬೋದು. ಹಾ ಅದು ಸಾಟರ್ಡೆ ಮಾತ್ರ ವರ್ಕ್ ಇದ್ದೇ ಇರುತ್ತೆ, ಆ ಕಡೆನೂ ಜಾಸ್ತಿ ವರ್ಕ್ ಇರೋದಕ್ಕೆ ಏನು ಮಾಡಕ್ಕಾಗಲ್ಲ ಅದಕ್ಕೋಸ್ಕರ. ಅಲ್ಲ, ಇದು ಆನ್ಲೈನ್ ಮಾಡ್ಬೋದು ಸರ್, ಇದು 4 hours. ಅದೇ ಅದೇ ಆನ್ಲೈನ್ ಸರ್, ನಾನು ತುಮಕೂರಲ್ಲಿ ಇರೋದು. ಹಾ ಹಾ ಬೆಂಗಳೂರು ಆಗಿದ್ರೆ ಏನೋ ಟ್ರೈ ಮಾಡ್ಬೋದಾಯ್ತಲ್ಲೇ. ಹಾ ಅದಕ್ಕೋಸ್ಕರ. ಓಕೆ ಸರಿ, ಹಾ ನೀವು ಮಾಡೋದಾದ್ರೆ ನಾನು ಅಲ್ಲಿ ಮಾತಾಡಿ ಅವ್ರಿಗೆ ಅರೇಂಜ್ ಮಾಡಿಸ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ವೀಕು ಸ್ಟಾರ್ಟ್ ಆಗುತ್ತಲ್ಲ ಅಲ್ಲ, ಅವಾಗ ಈ ನಾನು. ವೀಕ್ ಇದೆ ಸರ್, ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತಿ ಬ್ಯಾಚ್ ಹಾ ಸರ್, ಆದ್ರೆ 3 to 7 ಇಂದ ಇದೆ. ಇವತ್ತು ಸ್ಟಾರ್ಟ್ ಆಗಿದೆ, ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬಟ್ ಈ ಬೇಸಿಕ್ಸ್ ನೆಕ್ಸ್ಟ್ ಹೇಳ್ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಪೇಜ್ ನಾನು ಪ್ರೋ ಇದೆಯಲ್ಲ ಅದಕ್ಕೆ ಜಾಯ್ನ್ ಆಗ್ತೀನಿ, ಅಷ್ಟೊತ್ತು ಅಮೌಂಟ್ ಇದು ಮಾಡ್ಬಿಟ್ಟು ಮಾಡ್ಕೊಂತೀನಿ ಅದಕ್ಕೋಸ್ಕರ. ಓಕೆ, ಅದಾದ್ರೆ 30th ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಬ್ಯಾಚ್. ಓಕೆ ಸರ್, ಓಕೆ. ನಾನು ಹಂಗಾರೆ ಮೇಲ್ ಮಾಡ್ಬೇಕು ಅಂದ್ರೆ ಅದನ್ನೇ ಮಾಡ್ತೀನಿ, ಒಂದ್ಸತಿ ನಿಮ್ಗೆ ಫೋನ್ ಮಾಡ್ತೀನಿ ಬಿಡಿ ಜಾಯ್ನ್ ಇದಾಗ್ಬೇಕಾರೆ. ಸರ್ ಸರ್ ನಂಬರ್ ಇದೆ. ನಂಬರ್ ಇದೆ ಅಲ್ವಾ ನಂದು? ಹಾ ಓಕೆ ಸರ್. ಓಕೆ ಓಕೆ ಮಾಡಿ ಸರ್. ಓಕೆ, ಈ ಅಪ್ಪಾಜಿ ಅವರು ಏನ್ ಹೇಳ್ತೀರಾ ಆಸ್ ಎ ಫ್ರೆಶರ್ ಅಂಡರ್. ಓಕೆ, ಒಂದ್ ನಿಮಿಷ. ಲಾಸ್ಟ್ ವೀಕ್ ಯಾವ ಕ್ಲಾಸ್ ಜಾಯ್ನ್ ಆಗಿದ್ದೀರಾ ಸರ್? ಪ್ರೋ ಟ್ರೇಡರ್ ಜಾಯ್ನ್ ಆಗಿದ್ದೀರಾ? ಸರ್ ಫ್ಲೋ ಟ್ರೇಡರ್ ಲಿಂಕ್ ಕಳ್ಸಿರಲ್ಲ, ಅದಕ್ಕೆ 3000 ಪೇಮೆಂಟ್ ಮಾಡಿ ಜಾಯ್ನ್ ಆದ, ಯಾರು ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಸರ್. ನೀವು ಪೇ ಮಾಡಿದ್ರಾ? ನನ್ಗೊಂದು ಸ್ಕ್ರೀನ್ ಶಾಟ್ ಕಳಿಸಿ. ಯಾವಾಗ ಮಾಡಿದ್ರಿ ಅದು? ಸ್ಕ್ರೀನ್ ಶಾಟ್ ಕಳಿಸಿ, ಯಾಕಂದ್ರೆ ನನ್ಗೆ ಅದು ಯಾವಾಗ ಮಾಡಿದಿರಾ ಗೊತ್ತಾಗಿಲ್ಲ. ನನ್ಗೆ ಅವತ್ತು ಇದು ಗ್ರೂಪ್ ಅಲ್ಲಿ ಕಳಿಸಿ ಅಂತ ಹೇಳ್ದೆ ಅಲ್ವಾ, ನೀವು ಮಾಡ್ಲಿಲ್ಲ. ಸರಿ ಸರ್, ಅವಾಗ ಫಸ್ಟ್ ಟೆಕ್ನಿಕಲ್ ಏನ್ ಇಶ್ಯೂ ಬರ್ತಾ ಇತ್ತು, ಅದು ಆಮೇಲೆ ಪೇಮೆಂಟ್ ಆಯ್ತು, ಅಷ್ಟೊತ್ತು ಕ್ಲಾಸ್ ಕ್ಲೋಸ್ ಆಗಿತ್ತಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್. ಅಲ್ಲ, ಗ್ರೂಪ್ ಅಲ್ಲಿ ಕಳಿಸ್ಬಿಡಿ, ನನ್ಗೆ ಗೊತ್ತಾಗುತ್ತೆ ಎಲ್ಲಿ ಏನಾಗಿದೆ ಅಂತ. ಯಾಕಂದ್ರೆ ನಂಗೂ ಗೊತ್ತಾಗಿಲ್ಲ. ಇಲ್ಲಾಂದ್ರೆ ನಾನ್ ಗೊತ್ತಾದ್ರೆ ಅದು ಹಾ ಏನಾಗುತ್ತೆ ಅಂದ್ರೆ, ನಮ್ಗೆ ಪೇಮೆಂಟ್ ಆಯ್ತು ಅಂದ ತಕ್ಷಣ ನಾನು ಇದನ್ ಮಾಡ್ಬೋದು. ಪೇಮೆಂಟ್ ಆಯ್ತು ಅಂತ ಗೊತ್ತಾದ ತಕ್ಷಣ ಅಲ್ಲಿ ಮಿಕ್ಕಿದ ಪೇಮೆಂಟ್ಗೆ ಅವರು ಮತ್ತೆ ಅವರು ಮಿಕ್ಕಿದ್ದು ವೆಲ್ಕಮ್ ಕಾಲ್ ಎಲ್ಲ ಮಾಡೋದಕ್ಕೆ ಅವ್ರು ಕಳಿಸ್ತಾರೆ. ಹಾ ನನಗೂ ಅದು ಗೊತ್ತಾಗಿಲ್ಲ, ಯಾಕಂದ್ರೆ ನಾನು ಜನರಲ್ ಆಗಿ ಅಲ್ಲಿ ಚೆಕ್ ಮಾಡ್ತೀನಲ್ಲ, ಅಲ್ಲಿ ಯಾವ್ದು ಮತ್ತೆ ಹೊಸದ್ ಬಂದಿದ್ ಗೊತ್ತಾಗಿಲ್ಲ. ಸೊ ಅದರಿಂದ ಪ್ರಾಬ್ಲಮ್ ಆಯ್ತು. ಪ್ರವೀಣ್, ಇದು ಅವತ್ತಾಯ್ತು. 15,000 rupees ಪ್ರವೀಣ್ ಇದಕ್ಕೆ. ಹೇಳಿ ಸರ್. Recording in progress. ಆ ಗ್ರೂಪ್ ಅಲ್ಲೇ ಕಳಿಸ್ಬಿಡಿ ಯಾವ ಬ್ಯಾಚ್ ನೀವು ಜಾಯ್ನ್ ಆಗಿದ್ದು. ನಿಮ್ದು ಯಾವ್ದು OBC 13 14 ಯಾವ್ದಿತ್ತು? 15? OBC 12 ಬ್ಯಾಚ್ ಸರ್. 12? ಅಲ್ಲೇ ಕಳಿಸ್ಬಿಡಿ ಸರ್ ನಂಗೆ. ಹರ್ಷಿತ್ ಆಸ್ ಎ ಫ್ರೆಶರ್ ಅಂಡರ್ಸ್ಟ್ಯಾಂಡಿಂಗ್ ಟು ಸಮ್ ಎಕ್ಸ್ಟೆಂಟ್, ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ನಾ ಹೇಳ್ಕೊಟ್ಟಿದ್ರ ಬಗ್ಗೆನಾ, ಬೇರೆ ಯಾವ್ದ್ರ ಬಗ್ಗೆನಾ ಹೇಳ್ತಿದ್ದೀರಾ? ಏನಾದ್ರು ಡೌಟ್ ಇದ್ರೆ ಕೇಳಿ ಹರ್ಷಿತಾ. ಪ್ರವೀಣ್, ಬರೀ ಇದು ಮಾಸ್ಟರ್ ಆಫ್ ಮಾರ್ಕೆಟ್ ಇದೆಯಲ್ಲ, ಅದರಲ್ಲಿ ನಿಮಗೆ ಫಸ್ಟ್ ಮಂತ್ ನಿಮಗೆ ಇದೇ ಇರುತ್ತೆ. ಓಕೆ, ಫಸ್ಟ್ ಮಂತ್ ನಮಗೆ ಪ್ರೋ ಟ್ರೇಡರ್ ಇರುತ್ತೆ. ಅದಾದ್ಮೇಲೆ 11 months ಇದೆಯಲ್ಲ, ಆ 11 months ನಿಮಗೆ ಒಂದೊಂದೇ ಕ್ಲಾಸ್ ಅದು ರಿವ್ಯೂ ಮಾಡೋದು ಅವೆಲ್ಲ ಹೇಳದ್ನಲ್ಲ, ಅದಾಗುತ್ತೆ. ಬಟ್ ನೀವು ಆಕ್ಚುಲಿ ಮೆಂಟರ್ಶಿಪ್ ಬೇಕು ಅಂದ್ರೆ ನಾನ್ ಸಜೆಸ್ಟ್ ಮಾಡೋದು ನೀವು ಅದನ್ನ ತಗೊಳ್ಳೋದು. ನಿಮ್ಗೆ ಬೇಕಿದ್ರೆ ಪ್ರೋ ಟ್ರೇಡರ್ಗೆ ನಿಮ್ಗೆ ಇದು ಮಾಸ್ಟರ್ ಆಫ್ ಮಾರ್ಕೆಟ್ ಮಾಡಕ್ ಇಂಟ್ರೆಸ್ಟ್ ಇದೆ, ಬಟ್ ಫುಲ್ ಪೇಮೆಂಟ್ ಇವಾಗ ಮಾಡಕ್ ಆಗಲ್ಲ ಅಂದ್ರೆ, ಬೇಕಿದ್ರೆ ನಿಮಗೆ 2 or 3 ಇನ್ಸ್ಟಾಲ್ಮೆಂಟ್ಸ್ ಕೊಡಿಸ್ತೀನಿ ನಿಮ್ಗೆ. ಬೇಕಿದ್ರೆ ನೀವು 2-3 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಫುಲ್ ಪೇಮೆಂಟ್ಸ್ ಮಾಡ್ಬೋದು ನಿಮ್ಗೆ. ಯಾಕಂದ್ರೆ ಅದ್ರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಜಾಸ್ತಿ ಇದೆ. ನಿಮ್ಗೆ ಒಂದ್ ಲ್ಯಾಪ್ಟಾಪ್ ಸಿಗ್ತಾ ಇದೆ, ಅದ್ರ ಜೊತೆಗೆ 1 yearಗೆ ನಿಮ್ಗೆ ಅದು ಇದು ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇದೆ ನಿಮ್ಗೆ ಸಾಫ್ಟ್ವೇರ್ದು. ಅದ್ರ ಜೊತೆಗೆ ಪ್ರೋ ಟ್ರೇಡರ್ ಸಿಗುತ್ತೆ, 11 months ಮೆಂಟರ್ಶಿಪ್ ಸಿಗುತ್ತೆ. ಸೊ ದ ಕಾಸ್ಟ್ ಇಸ್ ಆಕ್ಚುಲಿ ನಿಮ್ಗೆ ಸಿಗ್ತಾ ಇರೋ ಆಫರ್ಗೆ ಬೆಸ್ಟ್ ಇದೆ. ನಿಮ್ಗೆ ಈಗ ಫುಲ್ ಪೇಮೆಂಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಬೆಸ್ಟ್ ನಾನ್ ಸಜೆಸ್ಟ್ ಮಾಡೋದು, ನೀವು ಬೇಕಿದ್ರೆ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಮಾಡಿ, ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲ ಅಂದ್ರೆ ನೀವು ಪ್ರೋ ಟ್ರೇಡರ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಕಾಸ್ಟ್ ಆಕ್ಚುಲಿ ನೀವು ವಿತ್ ಲ್ಯಾಪ್ಟಾಪ್ ಬೇಕು ಅಂದಾಗ ಕಾಸ್ಟ್ ಆಕ್ಚುಲಿ ಜಾಸ್ತಿ ಆಗುತ್ತೆ. ಸೊ ನೀವು ಆಮೇಲಿಂದ ಪೇಮೆಂಟ್ ಮಾಡಿ ಅದೇ ಸೇಮ್ ಆಫರ್ ಬೇಕು ಅಂದ್ರೆ ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೆ ಅಲ್ವಾ, ಒಂದು ಆಫರ್ ಕೊಟ್ಟಿದ್ದೆ. ನಿಮ್ಗೆ ಆಫರ್ ಬೇಕು ಅಂದ್ರೆ ಬೆಸ್ಟ್ ಅದೇ ಆಗೋದು.
ಹರ್ಷಿತಾ, ನಿಮ್ಗೆ ಏನ್ ಅರ್ಥ ಆಗಿಲ್ಲ ಕೇಳಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅದ್ ಏನ್ ಅರ್ಥ ಆಗಿಲ್ವೋ ಅದನ್ನ ನಾನು ಅರ್ಥ ಮಾಡ್ಸೋ ಪ್ರಯತ್ನ ಪಡ್ತೀನಿ. ಓಕೆ, ಬೇರೆ ಯಾರಿಗಾರ ಏನಾರ ಡೌಟ್ ಇದೆಯಾ? ಬೇರೆ ಯಾರಿಗಾರ ಏನಾರ ಡೌಟ್ ಇದ್ರೆ ನಿಮ್ದು ಏನೇನ್ ಡೌಟ್ ಇದೆಯೋ ಎಲ್ಲ ಕೇಳ್ಕೊಳ್ಳಿ, ನಿಮ್ಮ ಡೌಟ್ ಅನ್ನ ಕ್ಲಾರಿಫೈ ಮಾಡ್ತೀನಿ. ಯಾಕೋ ಓಕೆ, ಬೇರೆ ಏನಾರ ಡೌಟ್ ಇತ್ತಾ? ನಾನು ಬೇರೆ ಇದ್ರ ಬಗ್ಗೆ ಕೇಳ್ತಾ ಇದ್ದೆ. ಯಾವ್ದಾರ ಸ್ಟಾಕ್ಸ್ ಅಲ್ಲಿ ಏನಾರು ಆಪರ್ಚುನಿಟಿ ಇದೆಯಾ ನೋಡ್ತಾ ಇದ್ವಿ. ಸರ್ ಸ್ಕ್ರೀನ್ ಶಾಟ್ ಕಳ್ಸಿದೆ ನೋಡಿ ಸರ್ ಅದು. ಒಂದ್ ನಿಮಿಷ ಅಪ್ಪಾಜಿ. ಯಾವ ಹೆಸರಲ್ಲಿ ಕಳ್ಸಿದೀರಾ ಸರ್ ಇದು? ಆ, ನಿಮ್ ಹೆಸರು ಇಮೇಲ್ ಐ ಡಿ ಏನ್ ಕೊಟ್ಟಿದ್ದೀರಾ ಇದ್ರಲ್ಲಿ? ಅನಿಲ್ ಗೌಡ ಅಂತ ಕೊಟ್ಟಿರ್ಬೇಕು ಸರ್ ಅದರಲ್ಲಿ. ಸರ್ ಅಲ್ಲಿ ನಿಮ್ಮ ಹೆಸರು, ಇಮೇಲ್ ಐ ಡಿ, ಫೋನ್ ನಂಬರ್ ಮೂರನ್ನು ಕಳಿಸ್ಬಿಡಿ ಸರ್. ನಾನು ಅದು ಚೆಕ್ ಮಾಡಿಸ್ಬಿಟ್ಟು ಅವ್ರ ಹತ್ರ ಇದ್ ಮಾಡ್ತೀನಿ. ಇದು ನೀವು ಯಾವತ್ ಮಾಡಿರೋದು ಇದು? ಸಂಡೇ ಸರ್, ಲಾಸ್ಟ್ ಸಾಟರ್ಡೆ ಲಾಸ್ಟ್. ಹೇಳ್ದಾಗ ಅವಾಗ್ಲೇ ಮಾಡಿದ್ರ? ಈಗ 9th. ಹೇಳ ಈಗ ಲೈನ್ ಅಲ್ಲಿ ತರ ಕ್ಲಾಸ್ ಅಲ್ಲಿ ಇದ್ದಂಗೆ ಮಾಡಿದ್ ಸರ್ ಅದು. ಹೌದಾ? ನೀವ್ ಅವಾಗ ಹೇಳು ಇಲ್ಲ ನಂಗೆ. ಹೇಳಿಲ್ಲ ಅದು ಇದೇನು ಟೆಕ್ನಿಕಲ್ ಇಶ್ಯೂ ಬರ್ತಾ ಇತ್ತು, ಆಮೇಲೆ ಪೇಮೆಂಟ್ ಅದಿತ್ತು ಒಂದ್ ಸರ್ ಅದು. ಓಕೆ ಓಕೆ, ಅಲ್ಲೇ ಅದಕ್ಕೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ನಾನು ಅಲ್ಲಿ ಕೇಳಿದಾಗ ಯಾವ್ದು ಸಿಗ್ಲಿಲ್ಲ ನನಗೆ. ಬೇರೆ ಸೊ ನಿಮ್ ನೇಮ್ ಇಮೇಲ್ ಐ ಡಿ ಇದು ಚೆಕ್ ಮಾಡಿಸ್ಬಿಟ್ಟು ನಾನು ಆಕ್ಚುಲಿ ಅವ್ರಿಗೆ ಇದೆ ಕಾಂಟ್ಯಾಕ್ಟ್. ಸರ್, ನಾನು ಆಲ್ರೆಡಿ ಇದು 3-4 ಕ್ಲಾಸ್ ಅಟೆಂಡ್ ಆಗಿದ್ದೀನಿ. ಸರಿಯಾಗಿ ಸ್ವಲ್ಪ ಟೈಮ್ ಇದೆ ಅಟೆಂಡ್ ಆಗಿಲ್ಲ. ಯಾವ್ದು ಸರ್? ಇದು ಸರ್ ಸ್ಟಾರ್ಟಿಂಗ್ ಸರ್, ಇದು 27,000 ಒಂದ್ಸಲ ಅಡ್ಮಿಷನ್ ಆಗಿದ್ದೀನಿ. ಮತ್ತೆ ಇದು 3 ಅಡ್ಮಿಷನ್ ಆದಾಗ ರಂಜಿತ್ ಸರ್ ಕ್ಲಾಸ್ ತಗೊಂತಿದ್ರಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ, ಹಾ, ಅದಕ್ಕೂ ಆಗಿದ್ದೆ ಅವಾಗ. ಅಲ್ಲ ಇದು ಪೇಮೆಂಟ್ ಮಾಡಿರೋದು ಯಾವ್ದಕ್ಕೆ? ರಂಜಿತ್ ಸರ್ ಕ್ಲಾಸ್ಗೆ ಅಲ್ವಾ? ಅಲ್ಲ ಸರ್, ಈಗ ಪ್ರೋ ಟ್ರೇಡರ್ಗೆ ಅಂತ ನೀವು ಹೇಳಿದ್ರಲ್ಲ ಸರ್, ರಂಜಿತ್ ಸರ್ದೆಲ್ಲ ಎಲ್ಲ ಕಂಪ್ಲೀಟ್ ಆಯ್ತು ಸರ್, ಅಲ್ಲೇ 3-6 ಮಂತ್ಸ್ ಆಯ್ತು. ಪ್ರೋ ಟ್ರೇಡರ್. ಪ್ರೋ ಟ್ರೇಡರ್ ರಂಜಿತ್ ಸರ್ದೇನಾ? ಹೌದು. ಸರಿ ಸರ್, ಅದು ಆಲ್ರೆಡಿ ಅವಾಗ ನಾವು 27,000 ಕಟ್ ಅಂದ್ರೆ 3 ಮಂತ್ಸ್ ಬ್ಯಾಕೆ ಆಗಿದ್ದು ಅನ್ಸುತ್ತೆ ಅವಾಗ. ಅದು ನಡೀತಾ ಇದೆ ಅನ್ಸುತ್ತೆ ಅದು. ಸೊ ಅದೇ ಕ್ಲಾಸ್ ನೀವು ಆಲ್ರೆಡಿ ಜಾಯಿನ್ ಆಗಿದ್ದೀರಾ? ಆ ಕ್ಲಾಸ್ ಆಗಿದ್ರೆ ಪ್ರೋ ಟ್ರೇಡರ್. ಆಗಿದ್ದೀನಿ ಸರ್ ಅದಕ್ಕೆ. ಅದೇ ಹೌದಾ? ಈಗ ಮತ್ತೆ ಯಾವ್ದೋ ಮಾಸ್ಟರ್ ಟ್ರೇಡರ್ ಅಂದ್ರೆ ಯಾವ ತರ ಸರ್ ಅದು? ಮಾಸ್ಟರ್ ಆಫ್ ಮಾರ್ಕೆಟ್ಸ್ ಅಂತ ಇದೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ನೋಡಿ, ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಮಾಸ್ಟರ್ ಆಫ್ ಮಾರ್ಕೆಟ್ಸ್ ಅಲ್ಲಿ ಫಸ್ಟ್ ಮಂತ್ ನಿಮ್ಗೆ ಪ್ರೋ ಟ್ರೇಡರ್ ಇರೋದು. ಅದಾದ್ಮೇಲೆ ನೆಕ್ಸ್ಟ್ 11 ಮಂತ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ದು ಒಂದೊಂದೇ ಇದನ್ನ ಸ್ಟಡಿ ಮಾಡ್ತಾರೆ. ನೀವ್ ಏನ್ ಟ್ರೇಡ್ ತಗೊಂತಾ ಇಲ್ಲ ಅದನ್ನ ಚೆಕ್ ಮಾಡ್ತಾರೆ. ಟ್ರೇಡ್ ತಗೊಂತಾ ಇರೋದು ಕರೆಕ್ಟ್ ಆಗಿದ್ಯಾ ಇಲ್ವಾ, ನೀವು ಪೊಸಿಷನ್ ಸೈಜಿಂಗ್ ಹೆಂಗ್ ಮಾಡ್ತಾ ಇದ್ದೀರಾ ಅದೆಲ್ಲ ಮಾನಿಟರ್ ಮಾಡಿ ಎವ್ರಿ ವೀಕ್ ನಿಮ್ದು ರಿವ್ಯೂ ಆಗುತ್ತೆ. ಸೊ ಆದ್ರಿಂದ ನಿಮ್ ಏನ್ ತಪ್ಪು ಮಾಡ್ತಾ ಇದ್ದೀರಾ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಕರೆಕ್ಟ್ ಮಾಡೋದು ಆಕ್ಚುಲಿ ಇದ್ ಮಾಡ್ತಾರೆ. ನಿಮ್ಮನ್ನ ಪ್ರಾಫಿಟಬಲ್ ಟ್ರೇಡರ್ ಮಾಡಕ್ಕೆ ಏನೇನ್ ಬೇಕೋ ಅದನ್ನ ಅಲ್ಲಿ ಮಾಸ್ಟರ್ ಆಫ್ ಮಾರ್ಕೆಟ್ಸ್ ಅಲ್ಲಿ ಮಾಡ್ತಾರೆ. ಸರಿ ಸರ್. ಅದ್ರಲ್ಲಿ ಮೇನ್ ಆಗಿರೋದೇ ಟ್ರೇಡಿಂಗ್ ಹೇಗ್ ಮಾಡೋದು ಅನ್ನೋದೇ ಇರೋದು. ಬೇಕಿದ್ರೆ ನಾನು ಇದನ್ನ ಚೆಕ್ ಮಾಡಿಸಿ ನಿಮ್ಗೆ ಅಲ್ಲಿ ಯಾವ್ದು ನೀವು ಆಲ್ರೆಡಿ ಈಗ ಯಾವ್ದು ಮಾಡಿದೀರಾ? ಪ್ರೋ ಟ್ರೇಡರ್ ಮಾಡಿದೀರಾ? ಆಪ್ಷನ್ ಬೈಯಿಂಗು ಮಾಡಿದೀರಾ? ಆಪ್ಷನ್ ಬೈಯಿಂಗ್ ಬಂದ್ ಮಾಡಿದೀನಿ. ಈಗ ಪ್ರೋ ಟ್ರೇಡರ್ ಈಗ 3,000 ಅಷ್ಟೇ ಪೇಮೆಂಟ್ ಮಾಡಿ ಸರ್ ಈಗ. ಅಲ್ಲ ಪರವಾಗಿಲ್ಲ, ನೀವು ಮಾಸ್ಟರ್ ಆಫ್ ಮಾರ್ಕೆಟ್ಸ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಬೇಕಿದ್ರೆ ಅದನ್ನ ಅಪ್ಗ್ರೇಡ್ ಪೇಮೆಂಟ್ ಮ್ಯಾಚ್ ಮಾಡ್ಕೊಂಡು ಆಯ್ತಾ? ಸರಿ ಸರ್, ಹೇಳಿಸ್ತೀನಿ. ಇದನ್ನ ಚೆಕ್ ಮಾಡಿಸ್ಬಿಟ್ಟು ಅದು ನಾನು ಏನ್ ಮಾಡೋದು ಅಂತ ನಾನು ನೋಡಿ ನಿಮ್ಗೆ ಅದಕ್ಕೆ ಎಷ್ಟಾಗುತ್ತೆ ಸರ್ ಮಾಸ್ಟರ್ ಟ್ರೇಡರ್ಗೆ? ಸರ್ ಮಾಸ್ಟರ್ ಆಫ್ ಮಾರ್ಕೆಟ್ಸ್ ಆಕ್ಚುಲಿ 1 lakh ಇರೋದು ಪ್ರೋಗ್ರಾಮು. ಬಟ್ ಏನೋ ಆಫರ್ ಇದೆ ನಿಮ್ಗೆ. ಒಂದ್ ಕೆಲಸ ಮಾಡ್ತೀನಿ, ಫಸ್ಟ್ ನಿಮ್ದನ್ನ ಚೆಕ್ ಮಾಡಿಸ್ತೀನಿ. ನಾನು ಚೆಕ್ ಮಾಡಿಸ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ದು ನೇಮ್ ಇಮೇಲ್ ಐ ಡಿ ನಿಮ್ಗೆ ಕಳಿಸಿ, ಫೋನ್ ನಂಬರ್. ನಾನ್ ಪರ್ಸನಲ್ ಆಗಿ ನಿಮ್ಗೆ ನೋಡ್ಬಿಟ್ಟು ನಾನು ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಕಾಂಟ್ಯಾಕ್ಟ್ ಪರ್ಸನಲ್ ಆಗಿ ಮಾತಾಡಿ ಏನು ಅಂತ ಹೇಳ್ತೀನಿ. ಓಕೆ ಸರ್. ಸರಿನಾ? ಓಕೆ.
ಸೊ ಬೇಸಿಕ್ಲಿ ಏನಾಗುತ್ತೆ ಅಂದ್ರೆ ಇದು ಒಂಥರ ಮಾಸ್ಟರ್ ಆಫ್ ಮಾರ್ಕೆಟ್ಸ್ ಇರೋದು, ಇಟ್ ಈಸ್ ಮೋರ್ ಆಫ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ನಾವಾಗೆ ಟ್ರೇಡ್ ಮಾಡ್ತೀವಿ, ಎಷ್ಟೊಂದ್ಸಲ ಚೆನ್ನಾಗಿ ಮಾಡ್ತೀವಿ, ಎಷ್ಟೊಂದ್ಸಲ ತಪ್ಪು ಮಾಡ್ತೀವಿ. ನಾವ್ ತಪ್ಪು ಮಾಡೋದು ನಮಗ್ ಗೊತ್ತಾಗಲ್ಲ, ಬೇರೆಯವ್ರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಈ ಸಾಫ್ಟ್ವೇರ್ ತೋರ್ಸಿದ್ವಲ್ಲ, ಈ ಸಾಫ್ಟ್ವೇರ್ ಯಾರು ಆಕ್ಚುಲಿ ಮಾಡಿದಾರಲ್ಲ ಅವರು ನಿಮ್ ಜೊತೆ ಟ್ರೈನಿಂಗ್ ಮಾಡೋದು. ಈ ಸಾಫ್ಟ್ವೇರ್ ಅಲ್ಲಿ ನಿಮ್ಗೆ ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ಎಲ್ಲ ಏನ್ ಪರ್ಫೆಕ್ಟ್ ಆಗಿ ಬರುತ್ತಲ್ಲ, ಇದು ಹೆಂಗ್ ಬರುತ್ತೆ ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಅವರು ಗೈಡ್ ಮಾಡ್ತಾರೆ. ಅವರು ನಿಮಗೆ ಪ್ರಾಫಿಟಬಲ್ ಟ್ರೇಡರ್ ಆಗಕ್ ಮಾಡ್ಸೋದಕ್ಕೆ ಅವ್ರು ಏನೇನ್ ಬೇಕೋ ಅದೆಲ್ಲ ನಿಮ್ಗೆ ಮಾಡ್ತಾರೆ. ಅವ್ರು ನಿಮ್ಗೆ ಯಾವ ಕ್ವಾಲಿಟೀಸ್ ಬೇಕೋ ಅದಕ್ಕೆ ಹೇಗೆ ಆಕ್ಚುಲಿ ನೀವು ಅದನ್ನ ಹಾಕ್ತೀರಾ, ಎಲ್ಲೆಲ್ಲಿ ನಿಮ್ದು ಎಷ್ಟೊಂದು ಮಿಸ್ಟೇಕ್ಸ್ ಇರುತ್ತೆ ನಾವು ಮಾಡ್ತಾ ಇರೋದು, ಅದನ್ನ ನಾವು ರಿಯಲೈಸ್ ಮಾಡ್ಕೊಳ್ಳಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಪ್ರತಿಯೊಂದು ಟ್ರೇಡ್ ಅನ್ನು ನೀವು ಅವ್ರ ಹತ್ರ ಶೇರ್ ಮಾಡ್ತಾ ಇರ್ತೀರಾ, ಅವ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಿಮಗೆ ಅವರು ಪ್ರತಿ ವಾರ ಕೂತ್ಕೊಂಡು ನೀವ್ ಏನ್ ಟ್ರೇಡ್ ಮಾಡಿದಿರಾ, ಎಲ್ ತಪ್ಪಾಯ್ತು, ಎಲ್ ಸರಿ ಆಯ್ತು, ಅದನ್ನ ಹೇಗ್ ತಿದ್ಕೋಬಹುದು ಅದನ್ನ ಆಕ್ಚುಲಿ ಕರೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಆದ್ರಿಂದ ದಿಸ್ ಇಸ್ ಅ ವೆರಿ ಪವರ್ಫುಲ್ ಮೆಂಟರ್ಶಿಪ್ ಪ್ರೋಗ್ರಾಮ್. ಇದರಲ್ಲಿ ಬರೀ ನಿಮ್ಗೆ ಟ್ರೈನಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಮೆಂಟರ್ಶಿಪ್ ಜಾಸ್ತಿ ಇರುತ್ತೆ. ಓಕೆನಾ? ಇಲ್ಲಿ ಯಾವ್ದಾರು ನಮ್ಗೆ ಆಪರ್ಚುನಿಟಿ ಸಿಗುತ್ತಾ ಚೆಕ್ ಮಾಡೋಣಂತೆ. SBI. SBI ಅಲ್ಲಿ ನೋಡಿ ನಮ್ಗೆ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಇದೆ. SBI ಅಲ್ಲಿ ಇದ್ರ ಮೇಲೆ ನಮ್ಗೆ ಟ್ರೇಡ್ ಆಗ್ಬೇಕು ಅಂದ್ರೆ ಇದು ಲಾಸ್ಟ್ ಥರ್ಸ್ಡೇ ಮೇಲ್ ಹೈ ಮೇಲೆ ನಮ್ಗೆ ಟ್ರೇಡ್ ಆಗೋದಾದ್ರೆ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಟ್ರೇಡ್ ತಗೋಬಹುದು. ಇಲ್ಲಿವರೆಗೂ ಎಕ್ಸ್ಪೆಕ್ಟೇಷನ್ ಇದೆ ಫಸ್ಟ್, ಅದಕ್ಕಿಂತ ಮೇಲ್ ಹೋದ್ರೆ ಇನ್ನೂ ಚೆನ್ನಾಗಾಗತ್ತೆ. ನೋಡಿ ಇಲ್ಲಿ ನಮ್ಗೆ 60 RSI ಮೇಲ್ ಬಂದಿದೆ. 60 RSI ಇಲ್ಲಿ ಸಪೋರ್ಟ್ ತಗೊಂಡು ಮೇಲ್ ಬರ್ತಾ ಇದೆ. ಇಲ್ಲಿ ದಿಸ್ ಇಸ್ ಅ ಎಕ್ಸ್ಟ್ರೀಮ್ ಬುಲ್ಲಿಶ್ ಪೊಸಿಷನ್. ನಿಮ್ಗೆ RSI ಹೇಳ್ಕೊಡ್ಬೇಕಾದ್ರೆ ಹೇಳಿದೀನಲ್ಲ, ದಿಸ್ ಇಸ್ ಅ ಎಕ್ಸ್ಟ್ರೀಮ್ ಬುಲ್ಲಿಶ್ ಕಂಡೀಷನ್. ಇದು ಮೈನರ್ ರೆಸಿಸ್ಟೆನ್ಸ್, ಇದು ಬ್ರೇಕ್ ಆಗುತ್ತೆ. ಇದು ಬ್ರೇಕ್ ಆಯ್ತು ಅಂದ್ರೆ ನೋಡಿ ಇವಾಗ ಎಷ್ಟಿದೆ, 828 ಹೈ ಆಗಿರೋದು. 828 ಮೇಲೆ ನಾವು ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು, 842 ಎಕ್ಸ್ಪೆಕ್ಟ್ ಮಾಡ್ಬೋದು. 842 ಹೋದ್ರೆ ನೆಕ್ಸ್ಟ್ ಆಕ್ಚುಲಿ ಲೆವೆಲ್ 42 875. ನೋಡಿ ಇಲ್ಲೇ ನಾವು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಅಲ್ಲೇ ಇದೀವಿ. ಫಸ್ಟ್ ಲೆವೆಲ್ ಇದಾಗತ್ತೆ, ನೆಕ್ಸ್ಟ್ ಲೆವೆಲ್ ಇದಾಗತ್ತೆ, ಅದಾದ್ಮೇಲೆ ಆಲ್ ಟೈಮ್ ಹೈ. ಎಲ್ಲಾ ಪೊಸಿಷನ್ ಹೋಗೋ ಪಾಸಿಬಿಲಿಟಿ ಇರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ ಅಬೌವ್ 60 RSI ನಮಗೆ ಡೈಲಿಲೂ ಮತ್ತೆ ಮಂತ್ಲಿಲಿ ಇದೀವಿ, ವೀಕ್ಲಿನೂ ಆಗತ್ತೆ. ಇದು ಸ್ವಲ್ಪ ಮೇಲ್ ಹೋದ್ರೆ ಅಂದ್ರೆ ಅಬೌವ್ 60 RSI ಆನ್ ಮಂತ್ಲಿ, ವೀಕ್ಲಿ, ಡೈಲಿ ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿಲಿ ಬುಲಿಶ್ ಕಂಡೀಷನ್. SBI ಅಲ್ಲಿ ನಮ್ಗೆ ಆಪರ್ಚುನಿಟಿ ಸಿಗ್ಬೋದು ನೆಕ್ಸ್ಟ್ ವೀಕ್. ಸೊ ನೆಕ್ಸ್ಟ್ ವೀಕ್ಗೆ ಒನ್ ಆಫ್ ದ ಸ್ಟಾಕ್ ವಿಚ್ ಯು ಕ್ಯಾನ್ ಲುಕ್ ಔಟ್ ಫಾರ್ ಇಸ್ SBI. ಓಕೆ, SBI ಇಸ್ ಒನ್ ಆಫ್ ದ ಸ್ಟಾಕ್ ನೀವು ನೋಡ್ಕೋಬಹುದು. ಇಲ್ಲಿ ನೀವು ಟ್ರಾಪ್ ಸೆಲ್ಲರ್ ಸೆಟಪ್ ಎಲ್ಲಾದ್ರೂ ಮಧ್ಯದಲ್ಲಿ ಬಂದ್ರೆ ನಿಮ್ಗೆ ಆಪರ್ಚುನಿಟಿ ಸಿಗ್ಬೋದು. ಇಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ, ಏನು ಆಗ್ತಾ ಇಲ್ಲ, ಒಂದ್ ಸೈಡ್ ವೇಸ್ ಅಲ್ಲಿ ಮೂವ್ ಆಗ್ತಾ ಇದೆ. ಈ ರೇಂಜ್ ಬ್ರೇಕ್ ಆಗ್ಬೇಕು. ರೇಂಜ್ ಬ್ರೇಕ್ ಆದ್ರೆ ನೋಡಿ ಇಲ್ಲಿ ಏನಾಗಿದೆ, ಈ ರೇಂಜ್ ಅಲ್ಲಿ ನಾವು ಆಲ್ಮೋಸ್ಟ್ 2 to 3 days ಆಕ್ಚುಲಿ ಇದೀವಿ. ಅದ್ರ ಮೇಲ್ ಏನೋ ಸಸ್ಟೈನ್ ಏನೋ ಆಗಿದೆ. ಈಗ ಇದ್ರ ಮೇಲ್ ಆಕ್ಚುಲಿ ಸ್ಟ್ರಾಂಗ್ ಆಗಿ ಮೂವ್ಮೆಂಟ್ ಕೊಟ್ರೆ ದೇರ್ ವಿಲ್ ಬಿ ಎ ಗುಡ್ ಮೂವ್ಮೆಂಟ್ ಆನ್ ದ ಅಪ್ ಸೈಡ್. ಒಳ್ಳೆ ಮೂವ್ಮೆಂಟ್ ಸಿಗ್ಬೇಕು ನಮ್ಗೆ. ಓವರ್ ಆಲ್ ಟ್ರೆಂಡ್ ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ.
ಇದೇನಾಗ್ಬೇಕು ಅಂದ್ರೆ ಇದ್ರ ಮೇಲೆ ಟ್ರೇಡ್ ಆಗೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ನಮ್ಗೆ ಸ್ಟಾಪ್ ಲಾಸ್ ಎಲ್ಲಿ ಬರುತ್ತೆ, ಇದ್ರ ಲೋ ಅಂದ್ರೆ 818, ಇದು ನಮಗೆ ಸ್ಟಾಪ್ ಲಾಸ್ ಆಗುತ್ತೆ. 828 ಮೇಲೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ 840 ಹತ್ತತ್ರ ಬರುತ್ತೆ, ನೆಕ್ಸ್ಟ್ 870 ಹತ್ತತ್ರ ಬರುತ್ತೆ, ಆಮೇಲೆ 900 ಹತ್ತತ್ರ ಬರುತ್ತೆ. ಸೊ ದೀಸ್ ಆರ್ ದ ಲೆವೆಲ್ಸ್ ವಿಚ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ನೆಕ್ಸ್ಟ್ ವೀಕಲ್ಲೇ ಬರುತ್ತಾ ಹೇಳಕ್ಕಾಗಲ್ಲ, ಬಟ್ ಬರೋ ಪಾಸಿಬಿಲಿಟೀಸ್ ಇರುತ್ತೆ. ನೀವ್ ಏನ್ ಮಾಡ್ಬೋದು ಅಂದ್ರೆ ಯು ಕ್ಯಾನ್ ಲುಕ್ ಔಟ್ ಫಾರ್, ಎನಿವೆ ಇದು ಮಂತ್ಲಿ ಇದರಲ್ಲಿ ತಗೋಬಹುದು, ಮಂತ್ಲಿ ಆಪ್ಷನ್ಸ್ ತಗೋಬಹುದು. ಇಲ್ಲ ಅಂದ್ರೆ ಬೆಸ್ಟ್ ನೀವು MTF ಮುಖಾಂತರ ನೀವು ಸ್ಟಾಕ್ ನ ಬೈ ಮಾಡಿ ಹೋಲ್ಡ್ ಮಾಡೋದಾದ್ರೆ ದಿಸ್ ವಿಲ್ ಬಿ ಕ್ವೈಟ್ ಐಡಿಯಲ್. SBI ಲುಕ್ಸ್ ವೆರಿ ಸ್ಟ್ರಾಂಗ್. ಓಕೆ, ಅದು ಬಿಟ್ರೆ ಡಾಕ್ಟರ್ ರೆಡ್ಡಿ ಅಂತ ಸ್ಟ್ರಕ್ಚರ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ ನನಗೆ. ಇಂಡಿಯನ್ ಹೋಟೆಲ್ ಲುಕ್ಸ್ ಗುಡ್. ಇಲ್ಲಿ ಏನಾಗ್ತಾ ಇದೆ, ಮಂತ್ಲಿ ಸ್ಟ್ರಾಂಗ್ ಇದೆ, ವೀಕ್ಲಿ ಸ್ವಲ್ಪ ಸೈಡ್ ವೇಸ್ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿಂದ ಇಲ್ಲಿ ಇದೇ ರೇಂಜ್ ಅಲ್ಲಿ ಸುಮಾರು ದಿನದಿಂದ ಇದೆ. ಈ ರೇಂಜು ಬ್ರೇಕ್ ಆಗ್ಬೋದು. ಓಕೆ, ಸದ್ಯಕ್ಕೇನೋ ಏನಾಗ್ಬೋದು ಅಂದ್ರೆ ಇಲ್ಲೊಂದ್ ಸ್ವಲ್ಪ ಮೇಲ್ ಹೋಗಿ ಇಲ್ಲಿ ಕೆಳಗ್ ಬಂದು ಮೇಲ್ ಹೋಗ್ಬೋದು. ಇದ್ರ ಮೇಲ್ ಇದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಸಿಗತ್ತೆ, ಮೇಲ್ ಹೋಗ್ಬೋದು. 60 RSI ಮೇಲೆ ಡೈಲಿ ಇದೆ. ಇಲ್ಲೊಂದು ಚೇಂಜ್ ಇನ್ ಪೊಲಾರಿಟಿ ಆಗ್ಬೇಕು ನನಗೆ, ಇದಾದ್ರೆ ಪರ್ಫೆಕ್ಟ್ ಆಗಿರುತ್ತೆ, ಅವಾಗ ನಮ್ಗೆ ಟ್ರೇಡ್ ಚೆನ್ನಾಗಿ ಸಿಗುತ್ತೆ. ಓಕೆ, SBI ಅದು ಆಲ್ರೆಡಿ ಆಗೋಗಿದೆ, ಇಲ್ಲಿ ಆಗಿಲ್ಲ. ಸೊ ಅದರಿಂದ ಇಲ್ಲೊಂದ್ ಸ್ವಲ್ಪ ಆಗ್ಬೇಕು, ಯಾಕಂದ್ರೆ ಸೈಡ್ ವೇಸ್ ಇದೆ, ದರ್ ಇಸ್ ನೋ ಪಾಯಿಂಟ್. ಇದು ಬ್ರೇಕ್ ಆಗ್ಬೇಕು, ಈ ರೇಂಜ್ ಬ್ರೇಕ್ ಆದ್ರೇನೆ ಐಡಿಯಲ್. ಬಟ್ ದಿಸ್ ಲುಕ್ಸ್ ಗುಡ್, ಆಪರ್ಚುನಿಟಿ ಸಿಗ್ಬೋದು ನಮ್ಗೆ. ಇಲ್ಲೂ ಅಂತ ಸ್ಟ್ರಕ್ಚರ್ ಕ್ಲಿಯರ್ ಇಲ್ಲ. ಸೊ ಡಿಮಾರ್ಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಡಿಮಾರ್ಟ್ ಅಲ್ಲಿ ಇಲ್ಲೂ ಏನು ಅಂದ್ರೆ ಸೈಡ್ ವೇಸ್, ಬಟ್ ಈ ಸೈಡ್ ವೇಸ್ ಬ್ರೇಕ್ ಆಗ್ಬೋದು. ಇಲ್ಲಿ ಫಸ್ಟ್ ರೇಂಜ್ ಇದ್ದಿದ್ದು ಇದು, ಅದನ್ನ ಬ್ರೇಕ್ ಆಗಿದೆ. ಓಕೆ, ನೆಕ್ಸ್ಟ್ ರೇಂಜ್ ಇರೋದು ಇದು. ಸೊ ಇಲ್ಲೂ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಒಂದ್ ರೌಂಡ್ ಕೆಳಗ್ ಹೋಗಿ ಮೇಲ್ ಹೋದ್ರೆ ಬೆಸ್ಟ್, ನಮ್ಗೆ ಚೇಂಜ್ ಇನ್ ಪೊಲಾರಿಟಿ ಸಿಗ್ಬೇಕು. ಅದಾಯ್ತು ಅಂದ್ರೆ ನಮ್ಗೆ ಒಳ್ಳೆ ಮೂವ್ಮೆಂಟ್ ಸಿಗ್ಬೇಕು. ಅಲ್ಲಿವರೆಗೂ ಇದು ಸ್ವಲ್ಪ ಸೈಡ್ ವೇಸ್ ಇದೆ, ಇದು ಸೈಡ್ ವೇಸ್ ಇದೆ, ಬಟ್ ನಮ್ಗೆ ಈ ಲೆವೆಲ್ಸ್ ಎಲ್ಲ ಬ್ರೇಕ್ ಆಯ್ತು ಅಂದ್ರೆ ಚೆನ್ನಾಗಿದೆ. ಸೊ ನಾವೇನ್ ಮಾಡ್ಬೋದು, ವಾಚ್ ಲಿಸ್ಟ್ ಅಲ್ಲಿ ಹಾಕಿ ಇಟ್ಕೊಂಡಿರ್ಬೋದು, ಆಪರ್ಚುನಿಟಿ ಸಿಗುತ್ತೆ. ಸದ್ಯಕ್ಕೆ SBI ಅಲ್ಲಿ ಆಪರ್ಚುನಿಟಿ ಕ್ಲಿಯರ್ ಆಗಿ ಆಲ್ರೆಡಿ ಇದೆ. ಅದು ಬಿಟ್ರೆ ನಮ್ಗೆ ಬೇರೆದ್ರಲ್ಲಿ ಆಪರ್ಚುನಿಟಿಗೆ ಸ್ವಲ್ಪ ವೇಟ್ ಮಾಡ್ಬೇಕಾಗ್ಬೋದು. ಇಂಡಿಗೋ ಲುಕ್ಸ್ ಫೈನ್, ಒಂದ್ ನಿಮಿಷ. ಓಕೆ, ಅಬೌವ್ 60 ಆನ್ ಡೈಲಿ, ವೀಕ್ಲಿ ನೋಡಿ ಎಲ್ಲ ಆಲ್ ಟೈಮ್ ಹೈ ಮೇಲೆ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಟೆಕ್ನಿಕಲಿ ಯಾವುದೇ ರೀತಿ ರೆಸಿಸ್ಟೆನ್ಸ್ ಇಲ್ಲ. ಓಕೆನಾ? ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಈ ರೇಂಜ್ ಅಲ್ಲಿ ಆಲ್ಮೋಸ್ಟ್ ನಮ್ಗೆ ಜುಲೈ ಆಗಸ್ಟ್, ಓಕೆ, ಆಲ್ಮೋಸ್ಟ್ ಮೋರ್ ದೆನ್ 40-45 ಡೇಸ್ ಆಗಿದೆ. ಸೊ ಇಲ್ಲಿ ಇದ್ರ ಮೇಲ್ ಟ್ರೇಡ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ದೇರ್ ಕ್ಯಾನ್ ಬಿ ಎ ವೆರಿ ಬಿಗ್ ಮೂವ್ಮೆಂಟ್ ಬರೋ ಸಾಧ್ಯತೆ ಇದೆ. ಈಗ ಏನಾಗ್ಬೇಕು ಅಂದ್ರೆ ಈ ರೇಂಜ್ ಮೇಲೆ ನಾವು ಇರ್ಬೇಕು. ಈ ರೇಂಜ್ ಮೇಲೆ ಇದ್ರೆ ನಮ್ಗೆ ಆಪರ್ಚುನಿಟಿ ಇದೆ. ಅಂದ್ರೆ 6,000 ಮೇಲೆ ಇರ್ಬೇಕು. 6,000 ಮೇಲೆ ನಾವು ಎಲ್ಲಿವರೆಗೂ ಇರ್ತೀವಿ
ಇಲ್ಲಿ ನಮ್ಗೆ ಸ್ಟ್ರಾಂಗ್ ಅಪ್ ಮೂವ್ ಸಿಗ್ಬೋದು. ಎಷ್ಟು ಸಿಗ್ಬೋದು ಅಂದ್ರೆ ಇದ್ರಷ್ಟು ಸಿಗ್ಬೋದು. ಅಂದ್ರೆ ಇಷ್ಟು ಒಂದಿದೆ, ಒಂದು 300 ಪಾಯಿಂಟ್ಸ್ ಹತ್ತಿರ ಮೂವ್ಮೆಂಟ್ ಬಂದಿದೆ. ಸೊ ಅರೌಂಡ್ 6300 ತನಕ ನಮ್ಗೆ ಟಾರ್ಗೆಟ್ ಸಿಗ್ಬೋದು. 6000 ಮೇಲೆ ಇದ್ದರೆ, 6000 ಕೆಳಗಡೆ ಹೋಗಂಗಿಲ್ಲ ಇದು. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಯಾವ್ಯಾವ ಸ್ಟಾಕ್ ಅಲ್ಲಿ ಆಪರ್ಚುನಿಟಿ ಇದೆ ನೋಟ್ ಮಾಡಿ ಇಟ್ಕೊಳ್ಳಿ. ನನಗೆ ಸ್ಟ್ರಾಂಗ್ ಆಗಿ ಇವಾಗ ಕಾಣಿಸ್ತಾ ಇರೋದು SBI ಮತ್ತೆ ಇಂಡಿಗೋ, ಇವೆರಡು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅದು ಬಿಟ್ರೆ ನಮ್ಗೆ ನೆಕ್ಸ್ಟ್ ಬೇರೆದು ಡಿಮಾರ್ಟ್ ಅಲ್ಲಿ ಒಂದ್ ಸ್ವಲ್ಪ ಆಪರ್ಚುನಿಟಿ ಇದೆ. ಆ ಬೇರೆ ಸ್ವಲ್ಪ ಸೈಡ್ ವೇಸ್ ಇದೆ. ಪೂನಾವಾಲನ್ನು ನೋಡ್ಬಿಡೋಣ ಅಂತ. ಎಲ್ಲಾ ಸ್ಟಾಕು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಅಗೇನ್ ಒಂದು ಈ ರೇಂಜ್ ಮೇಲೆ ಟ್ರೇಡ್ ಆಗೋದು ಇಂಪಾರ್ಟೆಂಟ್ ಇದೆ. ಇಲ್ಲೂ ಆಕ್ಚುಲಿ ಆಲ್ ಟೈಮ್ ಹೈ ಹತ್ತತ್ರ ಇದೀವಿ, ಇನ್ನೂ ರೆಡಿ ಇಲ್ಲ. ಸದ್ಯಕ್ಕೆ ಇದುವರೆಗೂ ಸಿಕ್ಕಿರೋದ್ರಲ್ಲಿ ರೆಡಿ ಇದ್ದಿದ್ದು SBI ಒಂದೇ. ಮಿಕ್ಕಿದ ಎಲ್ಲಾದ್ರಲ್ಲೂ ಆಪರ್ಚುನಿಟಿ ಕಾಣಿಸ್ತಾ ಇದೆ, ಬಟ್ ಇನ್ನೂ ಆಕ್ಚುಲಿ ಮೂವ್ಮೆಂಟ್ ಬರ್ತಾ ಇಲ್ಲ. ಇಲ್ಲೂ ನೋಡಿ ಅದೇ ತರನೇ ಸೈಡ್ ವೇಸ್ ಆಗಿ ಎಷ್ಟು ಇದಂತೂ ಆಕ್ಚುಲಿ ಆಲ್ಮೋಸ್ಟ್ ಎಲ್ಲಿಂದ ಮೋರ್ ದೆನ್ ಎ ಇಯರ್ ಇಂದ ಆಕ್ಚುಲಿ ಒಂದೇ ರೇಂಜ್ ಅಲ್ಲಿ ಇದೆ. ಬಿಟ್ವೀನ್ 1400 ಇಂದ 500 550 ರೇಂಜ್. ಸೊ ವೆರಿ ನ್ಯಾರೋ ರೇಂಜ್ ಫಾರ್ ಎ ವೆರಿ ಲಾಂಗ್ ಟೈಮ್. ಇದು ಬ್ರೇಕ್ ಆದಾಗ ಸ್ಟ್ರಾಂಗ್ ಮೂವ್ಮೆಂಟ್ ಸಿಗುತ್ತೆ. ಸದ್ಯಕ್ಕೂ ಈಗಲೂ ಸೈಡ್ ವೇಸ್ ಆಗೇ ಇದೆ. ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಲ್ಮೋಸ್ಟ್ 4 ತಿಂಗಳು 5 ತಿಂಗಳು ಮೇಲೆ ಆಕ್ಚುಲಿ ಆಗಿದೆ. ಅಪೋಲೋ ಹಾಸ್ಪಿಟಲ್ಸ್ ಲುಕ್ಸ್ ಫೈನ್. ನೋಡಿ ಇಲ್ಲೊಂದು ಗ್ಯಾಪ್ ಬೇರೆ ಆಗಿದೆ, ಅದಾದ್ಮೇಲೆ ಮೇಲೆ ಹೋಗಿದೆ. ವೆರಿ ಸ್ಟ್ರಾಂಗ್ ಹಂಗ್ ನೋಡಿದ್ರೆ ನಾವು ನಿಮಿಷ. ಆಲ್ ಟೈಮ್ ಹೈ ಅಲ್ಲಿ ಇದೀವಿ ಅಪೋಲೋ ಹಾಸ್ಪಿಟಲ್ ಅಲ್ಲಿ. ಇಲ್ಲಿ ಏನೇ ಡಿಪ್ ಬಂದ್ರು ಇಲ್ಲಿಂದ ಅಪ್ಸೈಡ್ ಮೊಮೆಂಟಮ್ ಕ್ಯಾರಿ ಆಗೋ ಎಲ್ಲಾ ಪಾಸಿಬಿಲಿಟೀಸು ಇದೆ. ನೋಡಿ ಹ್ಯೂಜ್ ಗ್ಯಾಪ್ 8% ಅಪ್ ಇತ್ತು. ಇಲ್ಲಿ ಏನಾರೋ ಒಂಚೂರು ಡೌನ್ ಸೈಡ್ ಸಿಕ್ಕಿದ್ರೆ ಆಪರ್ಚುನಿಟಿ ಸಿಗುತ್ತೆ. ಇಲ್ಲಿಂದ ಇನ್ನೂ ಚೆನ್ನಾಗಿ ಮೂವ್ ಆಗೋ ಎಲ್ಲಾ ಪಾಸಿಬಿಲಿಟೀಸು ಇರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ ಸೈಡ್ ವೇಸ್ ಇತ್ತು ಫ್ರಮ್ ಏಪ್ರಿಲ್ ಇಂದ ಆಲ್ಮೋಸ್ಟ್ ಆಗಸ್ಟ್ ತನಕ. ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಆಲ್ಮೋಸ್ಟ್ 4 ಮಂತ್ಸ್ ಹತ್ರ ಇದು ಸೈಡ್ ವೇಸ್ ಇತ್ತು. ಅದಾದ್ಮೇಲೆ ಬ್ರೇಕ್ ಆಗಿದೆ. ನೋಡಿ ಈ ಪರ್ಟಿಕ್ಯುಲರ್ ರೇಂಜ್ ಇದೆಯಲ್ಲ, ಈ ರೇಂಜ್ ನ ವಿತ್ ಎ ಗ್ಯಾಪ್ ಬ್ರೇಕ್ ಮಾಡಿದೆ. ಅದಾದ್ಮೇಲೆ ಒಂದ್ ರೌಂಡ್ ಸಪೋರ್ಟ್ ಸಿಕ್ತು, ಎರಡನೇ ರೌಂಡ್ ಆಕ್ಚುಲಿ ಇಲ್ಲಿ ಬಂದಾಗ ಮತ್ತೆ ಗ್ಯಾಪ್ ಮುಖಾಂತರ ಸಪೋರ್ಟ್ ಸಿಕ್ಕಿದೆ. ಸೊ ಇನ್ ದಟ್ ಕೇಸ್ ಇಷ್ಟು ಸ್ಟ್ರಾಂಗ್ ಆಕ್ಚುಲಿ ಕನ್ಸಾಲಿಡೇಷನ್ ಮೇಲೆ ಅಪ್ಸೈಡ್ ಆಗಿ ಮೇಲ್ ಹೋಗ್ತಾ ಇದ್ರೆ ಇಲ್ಲಿಂದ ಇನ್ನೂ ಸ್ಟ್ರಾಂಗ್ ಆಗಿ ಮೇಲ್ ಹೋಗೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ನಾನ್ ನಿಮ್ಗೆ ಆವಾಗ್ಲೇ ತೋರಿಸ್ದಲ್ಲಿ SBI, ಅಪೋಲೋ ಹಾಸ್ಪಿಟಲ್ ಅಂಡ್ ಇಂಡಿಗೋ, ದೀಸ್ ಆರ್ ದ ಸ್ಟ್ರಾಂಗ್ ಕೌಂಟರ್ಸ್ ಅಕಾರ್ಡಿಂಗ್ ಟು ಮೀ. ಓಕೆನಾ? ಈ ಮೂರರಲ್ಲೂ ನಿಮ್ಗೆ ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಹುಡುಕಿ. ದೀಸ್ ಆರ್ ಗುಡ್ ಆಪರ್ಚುನಿಟೀಸ್ ನಿಮ್ಗೆ ಟ್ರೇಡ್ ಮಾಡೋದಕ್ಕೋಸ್ಕರ ಫ್ರಮ್ ದ ಸ್ಟಾಕ್ಸ್ ಪರ್ಸ್ಪೆಕ್ಟಿವ್. ಐ ಥಿಂಕ್ ವಿ ಹ್ಯಾವ್ ಸೀನ್ ಎನಫ್ ಸ್ಟಾಕ್ಸ್. ಒಂದೆರಡು ಸ್ಟಾಕ್ ನೋಡ್ಬಿಡ್ತೀನಿ. ನಿಮ್ಗೆ ಯಾವ್ದಾರ ಸ್ಟಾಕ್ ಇದ್ರೆ ಹೇಳಿ, ಅದನ್ನು ಬೇಕಿದ್ರೆ ನೋಡ್ತೀನಿ. ಏನು ಇಲ್ಲ ಅಂದ್ರೆ ಐ ಥಿಂಕ್ ದಿಸ್ ಶುಡ್ ಬಿ ಗುಡ್ ಎನಫ್. TVS Motors is also looking very good, very strong, all time high ಅಲ್ಲಿದೆ. ದಿಸ್ ಇಸ್ ಆಲ್ಸೋ ಸೂಪರ್ ಡೂಪರ್. ನೋಡಿ ಮಧ್ಯದಲ್ಲಿ ಮತ್ತೆ 60 RSI ಸಪೋರ್ಟ್ ತಗೊಂಡ್ ಮೇಲ್ ಹೋಗಿದೆ, ಆಲ್ ಟೈಮ್ ಹೈ ಅಲ್ಲಿದೆ. ಇದು ಇಲ್ಲಿಂದ ಮೇಲ್ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಇದು ಏಪ್ರಿಲ್ ಮೇ ಜೂನ್ ಜುಲೈ ಆಲ್ಮೋಸ್ಟ್ 4 ಮಂತ್ಸ್ ಆಕ್ಚುಲಿ
ಕನ್ಸಾಲಿಡೇಷನ್ ಏನಿತ್ತು ಮೇಲ್ ಹೋಗ್ತಾ ಇದೆ, 60 RSI ಮೇಲೆ ಹೋಗ್ತಾ ಇದೆ, ಸೂಪರ್ ಸ್ಟ್ರಾಂಗ್ ಹೋಗುತ್ತೆ. ಸೊ ಇವೆಲ್ಲ ಸ್ಟಾಕ್ಸ್ ನ ರೆಡಾರ್ ಅಲ್ಲಿ ಇಟ್ಕೊಳ್ಳಿ. ಕೆಲಸ ಮಾಡ್ತೀನಿ, ಇಲ್ಲಿ ಹಳೆ ಸ್ಟಾಕ್ಸ್ ತೆಗೆದು ಬಿಡ್ತೀನಿ. ಈಗ ಮೇನ್ ಆಗಿ ಆಕ್ಚುಲಿ ನಾವು ಯಾವ ಸ್ಟಾಕ್ಸ್ ಡಿಸ್ಕಸ್ ಮಾಡಿದೀವಿ ಆ ಸ್ಟಾಕ್ಸ್ ಮಾತ್ರ ಇಟ್ಕೊಳ್ಳೋಣಂತೆ. ಈ ವೀಕ್ ಅಲ್ಲಿ ಈ ಸ್ಟಾಕ್ಸ್ ಅಲ್ಲಿ ಮೂವ್ಮೆಂಟ್ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರೋದು. HDFC AMC, this is looking okay. ಈಗ ಬಿಟ್ರೆ ನಾನು ನಿಮ್ಗೆ ಯಾವ್ದಾದ್ರು ಹೇಳಿದ್ದೀನಿ, ಅಪೋಲೋ ಹಾಸ್ಪಿಟಲ್, ಸಿಪ್ಲಾ ಆಲ್ಸೋ ವಾಸ್ ಲುಕಿಂಗ್ ಓಕೆ, ಪೂನಾವಾಲಾ, ಇಂಡಿಗೋ, ಯಾವ್ದಾರ ಬೇಡ ಹೈಟನ್ ಬೇಡ, ಇಂಡಿಯಾ ಹೋಟೆಲ್ ಸರ್ TCS ನೋಡಿ ಸರ್, ಟಾಟಾ ಕನ್ಸಲ್ಟೆನ್ಸಿ. ಎಲ್ಲ ಸ್ಟಾಕ್ ಆಕ್ಚುಲಿ ಚೆನ್ನಾಗಿದೆ. ಇವೆಲ್ಲ ಬೇಕಿದ್ರೆ ವಾಚ್ ಲಿಸ್ಟ್ ಹಾಕಿಟ್ಕೊಳ್ಳಿ. ಇವಲ್ಲಿ ನಿಮಗೆ ನೆಕ್ಸ್ಟ್ ವೀಕ್ ಅಲ್ಲಿ ಒಳ್ಳೆ ಮೂವ್ಮೆಂಟ್ ಸಿಗೋ ಸಾಧ್ಯತೆ ಇರುತ್ತೆ. ಪವನ್, ಯಾವ ಫಸ್ಟ್ ಕ್ಲಾಸ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಸರ್ ಟುಡೇ ಕ್ಲಾಸ್ ಸರ್, ಇವತ್ತಿಂದು. ಇವತ್ತಿನ ಫಸ್ಟ್ ಕ್ಲಾಸ್ ಅಂದ್ರೆ ಅರ್ಥ ಆಗ್ಲಿಲ್ಲ. ಇದು ಆಕ್ಚುಲಿ ಎವ್ರಿ ವೀಕ್ ನಾವು ಮಾಡ್ತಾ ಇರೋ ಕ್ಲಾಸ್ ಸರ್. ಇದು ಆಕ್ಚುಲಿ ಇದಕ್ಕೂ ಇದು ಏನು ಕ್ಲಾಸ್ ಅಲ್ಲ. ದಿಸ್ ಇಸ್ ನಾಟ್ ಆಕ್ಚುಲಿ ರಿಲೇಟೆಡ್ ಟು ಎನಿ ಟ್ರೈನಿಂಗ್. ಇದರಲ್ಲಿ ಬರೀ ನಿಮ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಆಪರ್ಚುನಿಟಿ ಸಿಗ್ಬೋದು, ಮಾರ್ಕೆಟ್ ಏನ್ ಮಾಡ್ತಾ ಇದೆ ಅಷ್ಟೇ ಇಲ್ಲಿ ಮಾಡೋದು. ನಿಮ್ಗೆ ಬೇರೆ ಏನಾರ ಡೌಟ್ಸ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ಬೋದು. ನೀವೇನ್ ಯಾವ್ದು ಹೊಸದಾಗಿ ಜಾಯಿನ್ ಆಗಿದ್ದೀರಾ ಕ್ಲಾಸ್ಗೆ? ಎಸ್ ಸರ್, ಆಚೆ ಹೋಗಿದ್ದೆ, ಇವಾಗ ಜಾಯ್ನ್ ಆದೆ. ಅಲ್ಲಪ್ಪ, ನೀವ್ ಯಾವ್ದು OBC 16 ಬ್ಯಾಚ್ ನೀವು? ಎಸ್ ಸರ್. ಅದು ನಿಮ್ಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದು ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಓಕೆನಾ? ಒಂದ್ ನಿಮಿಷ, ನಿಮ್ಗೆ ಯಾವ್ದಿತ್ತು? ಯಾರೋ TCS ಅಲ್ವಾ ಕೇಳಿದ್ ನೀವು? TCS. ಹೌದು ಸರ್. TCS ಇನ್ನೂ ಇಲ್ಲ ಸರ್. TCS ಈಗ ಸದ್ಯಕ್ಕಂತೂ ಸೈಡ್ ವೇಸ್ ನೆಗೆಟಿವ್ ಇರೋದು, ಫುಲ್ ನೆಗೆಟಿವ್ ಇರೋದು. ಸಪೋರ್ಟ್ ತಗೋತಾ ಇಲ್ಲ. ಒಳ್ಳೆ ಜಾಗ ಸಪೋರ್ಟ್ ತಗೋಬೇಕು. ಅದು ಸಪೋರ್ಟ್ ತಗೊಂಡ್ರೆ ಆಗ್ಬೋದು. ನೋಡಿ ಇಲ್ಲಿ ಎಲ್ಲಿ ತನಕ RSI ಹೋಗಿದೆ, RSI 17 ತನಕ ಹೋಗಿದೆ. ಸೊ ಇದು 40 ತನಕ ಬರ್ಬೋದು, ಸೈಡ್ ವೇಸ್ ಆಗ್ಬೋದು. ಸದ್ಯಕ್ಕಂತೂ ಇಲ್ಲಿಂದ ಇಲ್ಲಿ ಇಷ್ಟೇ ರೇಂಜ್ ಇದು. ಈ ರೇಂಜ್ ಆಕ್ಚುಲಿ ಇಂದ ಬ್ರೇಕ್ ಆಗಿ ಮೇಲ್ ಹೋಗಕ್ ಸ್ಟಾರ್ಟ್ ಆಗ್ಬೇಕು. 40 RSI ಬ್ರೇಕ್ ಆಗ್ಬೇಕು, ಅಲ್ಲಿಂದ ಬೈಯಿಂಗ್ ಬರುತ್ತೆ. ಲಾಂಗ್ ಟರ್ಮ್ ಬೇಕಿದ್ರೆ ಬೈ ಮಾಡೋದಾದ್ರೆ ಮಾಡ್ಕೋಬಹುದು. ಇದ್ರಲ್ಲಿ ಟ್ರೇಡಿಂಗ್ ಆಪರ್ಚುನಿಟಿ ಇಲ್ಲ, ಸದ್ಯಕ್ಕಂತೂ ಇಲ್ಲ. ಓಕೆನಾ? ಬೇರೆ ಏನಾದ್ರು ಡೌಟ್ ಇತ್ತಾ? ಫುಲ್ ನೆಗೆಟಿವ್ ಇದೆಯಲ್ಲ ಸರ್, ಇದ್ರಲ್ಲಿ ಏನು ಇಲ್ಲ ಸರ್. ಸದ್ಯಕ್ಕಂತೂ ಆಪರ್ಚುನಿಟಿ ಇಲ್ಲ. ಬೈಯಿಂಗ್ ಆಪರ್ಚುನಿಟಿ ಇಲ್ಲ, ಸೆಲ್ಲಿಂಗ್ ಮೇ ಬಿ ಕಂಟಿನ್ಯೂ ಆಗ್ಬೋದು. ಇಲ್ಲೆಲ್ಲರ ಬಾಟಮ್ ಔಟ್ ಆಗ್ಬೋದು, ಬಟ್ ಸ್ಟಿಲ್ ಡಸಂಟ್ ಮೇಕ್ ಎನಿ ಸೆನ್ಸ್. ಓವರ್ ಆಲ್ ಸ್ಟಾಕ್ ಸ್ಟ್ರಕ್ಚರು ಆಲ್ರೆಡಿ ಸಿಕ್ಕಾಬಟ್ಟೆ ಮೇಲ್ ಬಂದಿದೆ. IPO ಇಂದ ಸ್ಟಾರ್ಟ್ ಆಗಿರೋದಲ್ವಾ ಇದು. ಅಲ್ಲಿ ಆಕ್ಚುಲಿ ಏನಾಗಿತ್ತು, ನಿಮ್ಗೆ 20 ರೂಪೀಸ್ ಇರೋದು ಆಲ್ಮೋಸ್ಟ್ ಸಿಕ್ಕಾಬಟ್ಟೆ ಮೇಲ್ ಹೋಗ್ಬಿಟ್ಟಿದೆ. ಸೊ ನಿಮ್ ಪ್ರಕಾರ ತುಂಬಾ ವ್ಯಾಲ್ಯೂಯೇಷನ್, ಅದಕ್ಕೆ ಕಂಫರ್ಟ್ ಸಿಗುತ್ತಾ ಇಲ್ವಾ ಅಲ್ಲಿವರೆಗೂ ಅದು ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಸದ್ಯಕ್ಕಂತೂ ಇದನ್ನ ಅವಾಯ್ಡ್ ಮಾಡೋದೇ ಬೆಟರ್. ಯಾವುದೇ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ಗೂ ಈಗ ಸದ್ಯಕ್ಕಂತೂ ದಿಸ್ ಇಸ್ ನಾಟ್ ಲುಕಿಂಗ್ ದಟ್ ಗ್ರೇಟ್. ರೀಸೆಂಟ್ ರಿಸಲ್ಟ್ ಏನಿದೆ? ರಿಸಲ್ಟ್ ಚೆನ್ನಾಗಿದೆ. ರಿಸಲ್ಟ್ ಚೆನ್ನಾಗಿದ್ದು ಇಲ್ಲಿಂದ ಮಾರ್ಕೆಟ್ ಸೈಡ್ ಇದೇನಾದ್ರು ಸಪೋರ್ಟ್ ತಗೊಂಡು ಮೇಲ್ ಹೋಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ದಟ್ ಮೇಲ್ ಲುಕ್ ಗುಡ್ ಫಾರ್ ದಿಸ್. ಸೊ ಸದ್ಯಕ್ಕಂತೂ ಇದ್ರ ಮೇಲ್ ಟ್ರೇಡ್ ಆಗೋದು ಇಂಪಾರ್ಟೆಂಟ್. ಇದ್ರ ಮೇಲ್ ಟ್ರೇಡ್ ಆದ್ರೇನೆ ನಮ್ಗೆ ಪಾಸಿಟಿವ್. 40 RSI ಕೆಳಗಡೆ ಇರೋವರೆಗೂ ನೆಗೆಟಿವ್. ಓಕೆ.
ಇನ್ನೇನಾರ ಡೌಟಾ? ಯಾರಿಗಾರ ಬೇರೆ ಏನಾರ ಕ್ವಶನ್ಸ್ ಇದೆಯಾ? ಏನಾರ ಕ್ಲಾರಿಫಿಕೇಶನ್ಸ್ ಇದೆಯಾ? ಯಾರಿಗಾರ ಏನಾರ ಇದ್ರೆ ಹೇಳಿ. ಏನು ಇಲ್ಲ ಅಂದ್ರೆ ಐ ಥಿಂಕ್ ವಿ ಆರ್ ಡನ್ ಫಾರ್ ಟುಡೇ. ನಿಮ್ಗೆ ಏನೇನು ಹೇಳಬೇಕಾಗಿತ್ತೋ ಎಲ್ಲ ಹೇಳಿದೀನಿ. ಮುಖ್ಯವಾಗಿ ಏನೇನು ತೋರಿಸ್ಬೇಕಿತ್ತೋ ಎಲ್ಲ ಮಾಡಿದೀನಿ. ಇನ್ನೇನು ಸದ್ಯಕ್ಕೆ ಯಾವುದು ಇಲ್ಲ. ಯಾರಿಗಾರ ಏನಾರ ಇತ್ತಾ? ಯಾರಿಗೇನು ಕ್ವಶನ್ಸ್ ಇಲ್ವಾ? ಯಾರಿಗೇನು ಕ್ವಶನ್ಸ್ ಇಲ್ಲ, ಏನು ಇಲ್ಲ ಅಂದ್ರೆ ಇಲ್ಲೇ ಕ್ಲಾಸ್ ಫೈಂಡ್ ಆಫ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು.